ಐ ಡೌಟ್ ನಿಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ, ನನ್ನ ಪ್ರಶ್ನೆನೂ ಅದಕ್ಕೆ ಕೇಳಲಿಲ್ಲ. ಈ ಮನುಷ್ಯ ಹೇಳಿದ್ದು ಅಬ್ದುಲ್ ರೆಹಮಾನ್ ಅಂತುಳೆ ಅಂತ ಇವರ ಹೆಸರು. ಇವರು 14ನೇ ಲೋಕಸಭಾದಲ್ಲಿ ಅವರು ಮಿನಿಸ್ಟ್ರಿ ಆಫ್ ಬಹುಶಃ ಲಾ ಮಿನಿಸ್ಟ್ರಿ ಆಗಿದ್ರು. ಇವರು ಸಿಎಂ, ಮಹಾರಾಷ್ಟ್ರದ ಸಿಎಂ ಆಗಿದ್ರು. ಇವರು ಸೋನಿಯಾ ಗಾಂಧಿಯ ಆಪ್ತ ವಲಯದಲ್ಲಿದ್ದಂಥವ್ರು ಒಬ್ರು. ಅವ್ರು ಹೇಳಿದ್ರು ಸಂವಿಧಾನ ಬದಲಾಯಿಸಲೇಬೇಕು. ಅನಂತಕುಮಾರ್ ಹೆಗಡೆ ಅಲ್ಲ. ಐ ರಿಪೀಟ್, ಅನಂತಕುಮಾರ್ ಹೆಗಡೆ. ಬಿಕಾಸ್ ಈ ಕಾಂಗ್ರೆಸ್ನವರು ಅನಂತಕುಮಾರ್ ಹೆಗಡೆನ ಇಟ್ಕೊಂಡು ತುಂಬಾ ಮಾತಾಡ್ತಿರೋದ್ರಿಂದ ಐ ಕೀಪ್ ಹಿಮ್ ವಿತ್ ಮೀ ಆಲ್ವೇಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬಹಳ ಚೆನ್ನಾಗಿದೆ ನೋಡಿ. ಇಂತಹದೊಂದು ದಿಟ್ಟ ಅಂದ್ರೆ ಸಂವಿಧಾನವನ್ನ ಬದಲಾಯಿಸಿರುವ ದಿಟ್ಟ ಮತ್ತು ಜಾಣ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಇಂದಿರಾ ಸರ್ಕಾರ ಧೈರ್ಯ ತೋರಿದೆ. ಇಂತಹ ಕ್ರಮ ತೆಗೆದುಕೊಂಡವರನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ದೇಶಭಕ್ತರು ಅಂತ ಕರೆಯಬೇಕಿದೆ. ಶಬಾಷ್. ಸಂವಿಧಾನ ಬದಲಾಯಿಸಿದವರನ್ನ ದೊಡ್ಡ ದೇಶಭಕ್ತರು ಅಂತ ಕರಿಬೇಕಿದೆ. ಹೇಳದವರು ಯಾರು ಅಂತಂದ್ರೆ ಪ್ರಿಯರಂಜನ್ ದಾಸ್ ಮುನ್ಷಿ, ವೆಸ್ಟ್ ಬೆಂಗಾಲ್ನ ಯೂತ್ ಕಾಂಗ್ರೆಸ್ನ ಮುಖ್ಯಸ್ಥರಾಗಿದ್ರು. ಈ ಎಮರ್ಜೆನ್ಸಿ ಬರುವಾಗ ಯೂತ್ ಕಾಂಗ್ರೆಸ್ ನಲ್ಲಿದ್ರು. 1971ರಲ್ಲಿ ಅವರು ಮಿನಿಸ್ಟರ್ MP ಕೂಡ ಆದ್ರು ಅಲ್ಲಿಂದ. ಆನಂತರ ಕಾಲಕ್ರಮದಲ್ಲಿ ಕಾಂಗ್ರೆಸ್ ಮಂತ್ರಿ ಮಂಡಲದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ರು. ಮುಂದಿನ ಸ್ಟೇಟ್ಮೆಂಟ್ ಇದಕ್ಕೆ ಇಂಟ್ರೆಸ್ಟಿಂಗ್ ಆಗಿ, ನಾನು ಛಲವಾದಿಯವರು ಅದನ್ನು ಹೇಳಿರೋದ್ರಿಂದ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಏನು ಉಳ್ಕೊಳ್ಳಲ್ಲ. ಆದ್ರೆ ಬಾಬಾ ಸಾಹೇಬರೇ ಬಂದ್ರೂ ಇನ್ನು ಈ ಸಂವಿಧಾನ ಬದಲಾಯಿಸಲು ಸಾಧ್ಯವಾಗೋದಿಲ್ಲ. ಸಂವಿಧಾನದ ಪರವಾಗಿ ಇಷ್ಟು ಕಠೋರವಾದ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ಯಾರು? ನರೇಂದ್ರ ಮೋದಿ. ಏನ್ರಿ ಇದು ಕಾಂಟ್ರಾಸ್ಟ್? ಅವರೆಲ್ಲರೂ ಹೇಳಿದ್ರು ಸಂವಿಧಾನ ಬದಲಾಯಿಸಲೇಬೇಕು ಅಂತ. ನರೇಂದ್ರ ಮೋದಿ ಹೇಳಿದ್ರು ಸ್ವತಃ ಸಂವಿಧಾನವನ್ನ ನಿರ್ಮಾಣ ಮಾಡಿದ, ಬರೆದು ಕೊಟ್ಟಂತ ಬಾಬಾ ಸಾಹೇಬ್ರೆ ಬಂದ್ರು ಯಾವ ಹಕ್ಕುಗಳನ್ನ ಅವರು ಸಮಾಜಕ್ಕೆ ಕೊಟ್ಟಿದ್ದಾರೋ ಅದನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದು ನರೇಂದ್ರ ಮೋದಿ ಅಂತ. ಇಂಟ್ರೆಸ್ಟಿಂಗ್ ಸಂಗತಿ ಇನ್ನೊಂದು ಹೇಳ್ತೀನಿ ನಿಮ್ಗೆ. ಒಟ್ಟು ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಬಂದವರು ಜನಸಂಘದವರು, ಬಿಜೆಪಿಯವರು, ಜನತಾ ಪರಿವಾರದವರು ಅಂತ ಒಂದು ತಲೆ ಕೂರಿಸಿದ್ದಾರಲ್ಲ. ನಿಮ್ಗೊಂದು ಆಶ್ಚರ್ಯದ ಸಂಗತಿ ನೋಡಿ, ಈ ದೇಶದಲ್ಲಿ ಒಟ್ಟು ಸಂವಿಧಾನಕ್ಕೆ 106 ತಿದ್ದುಪಡಿಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ ಇದು. 106 ತಿದ್ದುಪಡಿಗಳಲ್ಲಿ ಅತ್ಯಂತ ಹೆಚ್ಚು 75 ತಿದ್ದುಪಡಿ ಮಾಡಿರೋದು ಬಿಜೆಪಿನೋ, ಕಾಂಗ್ರೆಸ್ಸೋ, ಜನತಾ ಪರಿವಾರದವರು? ಈಗ ಎಲ್ರಿಗೂ ಅಂದಾಜಾಗಿದೆ ಕಾಂಗ್ರೆಸ್ನವರೇ ಮಾಡಿರ್ಬೇಕು ಇದನ್ನ ಅಂತ. ಬಿಜೆಪಿನವರಂತೂ ಆಗ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂತಂದ್ರೆ, ಇದೇ ಪ್ರಶ್ನೆ ನಾನು ನಿಮ್ಗೆ ಮೊದಲೇ ಕೇಳಿದ್ದಿದ್ರೆ ಬಿಜೆಪಿನೇ ಮಾಡಿರ್ಬೇಕು ಸರ್, ಸಂವಿಧಾನ ಬದಲಾವಣೆಗೆ ಬಂದಿರೋದು ಅವರೇ ಅಂತ ನಿಮ್ಗೆ ಅನ್ಸಿರುತ್ತಲ್ಲ. ಇದು ಯಾವ ತರದ ಸುಳ್ಳು ಸುದ್ದಿಯನ್ನ ನಮ್ ತಲೆಗೆ ತುಂಬಿದ್ದಾರೆ ಅಂದ್ರೆ ಈ ತರ. ಇದು ಕಾಂಗ್ರೆಸ್ಸಿನದ್ದೇ ಸಾಧನೆ. ಇನ್ನೊಂದು ಅಪರೂಪದ ಸಂಗತಿ ಹೇಳ್ತೀನಿ. ನಂಗೆ ಗೊತ್ತಿಲ್ಲ ಇಲ್ಲಿರುವಂತ ಲಾ ವಿದ್ಯಾರ್ಥಿಗಳು ಇದನ್ನು ಓದಿದ್ದೀರೋ ಕೇಳಿದ್ದೀರೋ ಇಲ್ವೋ ಅಂತ ಗೊತ್ತಿಲ್ಲ. ಇವರು ಜವಾಹರ್ಲಾಲ್ ನೆಹರು, ಅದು ಮಹಾತ್ಮ ಗಾಂಧೀಜಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಲ್ಲಿ ಎಡ್ವರ್ಡ್ ಜನಿಂಗ್ ಅಂತ ಒಂದು ಫೋಟೋ ಹಾಕಿದ್ದೀನಿ ನಾನು. ಯು ನೋ ಹೂ ಇಸ್ ಎಡ್ವರ್ಡ್ ಜನಿಂಗ್? ಐ ಆಮ್ ಶ್ಯೂರ್ ಈ ದೇಶದ 99.99% ಜನಕ್ಕೆ ಗೊತ್ತಿರಲ್ಲ. ಯಾರು ಗೊತ್ತೇನು ಎಡ್ವರ್ಡ್ ಜನಿಂಗ್? ಒಬ್ಬ ಬ್ರಿಟಿಷ್ ಸಿಟಿಸನ್ನು. ಈತ ಅಲ್ಲಿನ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟು. ಹಿಂಗಾಗಿ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಗೊತ್ತಾ? ಭಾರತದ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಲಿಕ್ಕೆ ನಾವು ಭಾರತೀಯರು ಯಾರನ್ನೂ ಬಳಸ್ಕೊಳ್ಳೋದು ಬೇಡ, ಎಡ್ವರ್ಡ್ ಜೆನ್ನಿಂಗ್ ಅನ್ನ ಕರ್ಕೊಂಡ್ ಬರೋಣ ಅಂತ ಜವಾಹರ್ಲಾಲ್ ನೆಹರು ಪ್ರಪೋಸ್ ಮಾಡಿ ಹೆಚ್ಚು ಕಡಿಮೆ ಎಡ್ವರ್ಡ್ ಜೆನ್ನಿಂಗ್ಗೆ ಮಾತಾಡಿಯೂ ಆಗಿತ್ತು. ಆದ್ರೆ ಪುಣ್ಯವಶ ಮಹಾತ್ಮ ಗಾಂಧೀಜಿ ಕರೆದು ಉಗಿದ್ರು. ನಾಚಿಕೆ ಆಗೋದಿಲ್ವಾ? ಸ್ವತಂತ್ರ ಭಾರತದ ಸಂವಿಧಾನ ಬರೀಲಿಕ್ಕೆ ಎಡ್ವರ್ಡ್ ಜೆನ್ನಿಂಗ್ ಬೇಕಾ ನಮಗೆ? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಸಮರ್ಥರಾದವರು ಯಾರಿದ್ದಾರೆ ಅವ್ರ ಕೈಯಲ್ಲಿ ಇದನ್ನು ಮಾಡ್ತಿ ಅಂತ ಹೇಳಿದ್ದು ಮಹಾತ್ಮ ಅವರು. ನನ್ ಬಹಳ ಜನ ಕೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ಮೇಲೆ ನಿಮ್ಗೆ ಬಹಳ ಪ್ರೀತಿ ಅಲ್ಲ, ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರಿಗೆ ಭಾರತದ ಮೇಲೆ ಅಂತ ಅಭಿಮಾನ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಇರುವಂತ ಪ್ರೀತಿ ಯಾವ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ. ಇವತ್ತೇನಾದ್ರೂ ಬಾಬಾ ಸಾಹೇಬರ ಸಂವಿಧಾನ ಅಂತ ನಾವು ಇದನ್ನ ಕರಿತೀವಿ ಅಂದ್ರೆ ಅದಕ್ಕೆ ಕಾರಣ ಮಹಾತ್ಮರೇ ಹೊರತು ಜವಾಹರ್ಲಾಲ್ ನೆಹರು ಅಲ್ಲ. ಮಿತ್ರೆ, ನಾನು ಹೇಳಿರೋ ಮಾತುಗಳನ್ನ ನೀವು ವಾಪಸ್ ವೆರಿಫೈ ಮಾಡಬಹುದು. ವೆರಿಫೈ ಮಾಡ್ಲಿ ಅಂತ ಇದನ್ನ ಚಿತ್ರ ಸಮೇತ ನಿಮ್ ಮುಂದೆ ತೋರಿಸ್ತಿದ್ದೀನಿ. ಇನ್ ಯಾರ್ಯಾರು ಎಷ್ಟೆಷ್ಟು ಸಂವಿಧಾನ ಬದಲಾವಣೆ ಮಾಡಿದ್ರು ಅಂತ ಮೊದಲು ನೋಡ್ಕೊಳ್ಳಿ. ಜವಾಹರ್ಲಾಲ್ ನೆಹರು 16 ಬಾರಿ ತಿದ್ದುಪಡಿ ಮಾಡಿದ್ರು. ಅವ್ರ ಮಗಳು ಇಂದಿರಾ ಗಾಂಧಿ ಕಡಿಮೆ ಇಲ್ಲ, 32+ ಮಾಡಿ 32. ನಾನು ಪ್ಲಸ್ ಅಂತ ಯಾಕೆ ಹಾಕಿದ್ದೀನಿ ಅಂತಂದ್ರೆ ಪ್ರಿಯಾಂಬಲ್ನೇ ತಿದ್ದುಪಡಿ ಮಾಡಿದ್ಲು ಪುಣ್ಯಾತ್ಗಿತ್ತಿ. ಯಾವುದನ್ನ ಸಂವಿಧಾನದ ಮೂಲ ಆಶಯ ಅಂತ ಕರಿತೀವೋ ಆ ಆಶಯಕ್ಕೆ ಕೈ ಹಾಕ್ಬಿಟ್ರು. ರಾಜೀವ್ ಗಾಂಧಿ 10 ಬಾರಿ ತಿದ್ದುಪಡಿ. ಇಡೀ 3 ಜನರ ಈ ಪರಿವಾರ 58 ತಿದ್ದುಪಡಿಗಳನ್ನ ಮಾಡ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ 1,
PV ನರಸಿಂಹರಾವ್ 10, ಮನಮೋಹನ್ ಸಿಂಗ್ 6, ಒಟ್ಟು ಕಾಂಗ್ರೆಸ್ಸು 75 ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿತು. ಜನತಾ ಪರಿವಾರ ಮೊರಾರ್ಜಿ ದೇಸಾಯಿ 2, VP ಸಿಂಗ್ 6 ಬಾರಿ, ಚಂದ್ರಶೇಖರ್ 1 ಬಾರಿ, ಅಟಲ್ ಬಿಹಾರಿ ವಾಜಪೇಯಿ 14 ತಿದ್ದುಪಡಿಗಳನ್ನು ಮಾಡಿದ್ರು. ಬಟ್ ಅಟಲ್ ಬಿಹಾರಿ ವಾಜಪೇಯಿ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಮಿತ್ರ, ಅಟಲ್ ಬಿಹಾರಿ ವಾಜಪೇಯಿ ಅವರು ಜಸ್ಟಿಸ್ MN ವೆಂಕಟಾಚಲಯ್ಯನವರ ನೇತೃತ್ವದಲ್ಲಿ ಸಂವಿಧಾನ ತಿದ್ದುಪಡಿಯ ಪರಾಮರ್ಶೆಗೋಸ್ಕರ ಒಂದು ಸಮಿತಿ ಮಾಡಿದ್ರು. ಈ ಸಮಿತಿಯಲ್ಲಿ PS ಸಂಗ್ಮಾ ಇದ್ರು. PS ಸಂಗ್ಮಾ ವಾಸ್ ಅ ಕಾಂಗ್ರೆಸ್ ಲೀಡರ್ ಆ ಟೈಮ್ ನಲ್ಲಿ. ಅವ್ರನ್ನ ಸೇರಿಸ್ಕೊಂಡ್ರು. ಅನೇಕ ಜಸ್ಟಿಸ್ಗಳನ್ನು ಒಳಗೆ ಹಾಕೊಂಡು ಒಂದು ಟೀಮ್ ಮಾಡಿದ್ರು. ಆ ಟೀಮ್ ಸುಮಾರು 1.5 ವರ್ಷ ತೆಗೆದುಕೊಂಡು 2000 ಪುಟಗಳ ವರದಿಯನ್ನು ಕೊಟ್ಟು ಸಮಾಜದಲ್ಲಾಗಿರುವಂತ ಈ ಬದಲಾವಣೆಯ ಆಧಾರದ ಮೇಲೆ ಇಂತಿಂತ ತಿದ್ದುಪಡಿಗಳನ್ನು ತರಬಹುದು ಅಂತ ಮುಂದಿಡ್ತು. ಅದರ ಬಗ್ಗೆ ಡಿಸ್ಕಷನ್ ನಡೀತು. ಅಂದ್ರೆ ಸಂವಿಧಾನದಲ್ಲಿ ಸಣ್ಣ ಬದಲಾವಣೆ ಮಾಡಬೇಕು ಅಂದ್ರು ಎಷ್ಟು ದೊಡ್ಡ ಎಕ್ಸರ್ಸೈಸ್ ಮಾಡಬೇಕು ಅಂತ ದ ಗ್ರೇಟ್ ಅಟಲ್ ಬಿಹಾರಿ ವಾಜಪೇಯಿ ತೋರಿಸಿಕೊಟ್ರಲ್ಲ, ಅದು ಅಟಲ್ ಬಿಹಾರಿ ವಾಜಪೇಯಿ ಹಾಕಿಕೊಟ್ಟಂತ ಅದ್ಭುತವಾಗಿರುವಂತ ಪರಂಪರೆ. ಆದ್ರೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವಾಗ ಏನ್ ಹೇಳಿದ್ರು, MN ವೆಂಕಟಾಚಲಯ್ಯನವರ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಇವರು ಅಟಲ್ ಬಿಹಾರಿ ವಾಜಪೇಯಿ ತಾಳಕ್ಕೆ ಕುಣಿತಾರೆ ಅನ್ನೋ ತರದ ಮಾತುಗಳನ್ನು ಆಡಿದ್ರು. ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಜಸ್ಟಿಸ್ MN ವೆಂಕಟಾಚಲಯ್ಯನವರ ಬಗ್ಗೆ ಇಡೀ ದೇಶಕ್ಕೆ ಇವತ್ತಿಗೂ ಗೌರವ ಇದೆ. ಅಂಥ ವ್ಯಕ್ತಿಯನ್ನ ಅನುಮಾನ ವ್ಯಕ್ತಪಡಿಸಿದವರು ಸೋನಿಯಾ ಗಾಂಧಿ. ಆದ್ರೆ ಆ ಅದ್ಭುತವಾದ ಕೆಲಸವನ್ನು ಅಟಲ್ಜಿ ಮಾಡಿದ್ರು. ಆದ್ರೆ ಆ ವರದಿಯನ್ನ ಅಟಲ್ಜಿಯೂ ಒಪ್ಕೊಂಡಿಲ್ಲ. ಆನಂತರ ಬಂದ ಸಬ್ಸಿಕ್ವೆಂಟ್ ಯಾವ ಸರ್ಕಾರಗಳು ಒಪ್ಪಿಕೊಂಡಿಲ್ಲ. 2000 ಪುಟಗಳ ವರದಿ ಹಾಗೆ ಮೂಲೆ ಗುಂಪಾಗಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಇನ್ ಫೈನಲಿ ಯಾವ ನರೇಂದ್ರ ಮೋದಿ ಸಂವಿಧಾನ ಬದಲಾಯಿಸಿಬಿಡ್ತಾರೆ ಅಂತ ಬಂತೋ, ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ 8 ಬಾರಿಯಷ್ಟೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿರೋದು. ಅಟಲ್ ಬಿಹಾರಿ ವಾಜಪೇಯಿ 6.5 ವರ್ಷ ಇದ್ರು, ಅವರಾದ್ರೂ 14 ತಿದ್ದುಪಡಿ ಮಾಡಿದ್ರು. ನರೇಂದ್ರ ಮೋದಿ 10 ವರ್ಷ ಕಳಿತು 8 ಬಾರಿ ತಿದ್ದುಪಡಿ ಆಗಿರೋದು. ಈ 8ರಲ್ಲಿ ಒಂದು ತಿದ್ದುಪಡಿ ಯಾವುದು ಗೊತ್ತಾ? SC STಗಳಿಗೆ ಮೀಸಲಾತಿ ಅಂತ ಏನಿದೆಯೋ, ದಲಿತರ ಮೀಸಲಾತಿ, ಅದು ಪ್ರತಿ 10 ವರ್ಷಕ್ಕೊಮ್ಮೆ ತಿದ್ದುಪಡಿ ಆಗಬೇಕು. ಇದರಲ್ಲಿ ಒಂದು ತಿದ್ದುಪಡಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ 10 ವರ್ಷ ಮೀಸಲಾತಿಯನ್ನ ಎಕ್ಸ್ಟೆಂಡ್ ಮಾಡಿರುವ ತಿದ್ದುಪಡಿಯೂ ಸೇರಿ 8 ತಿದ್ದುಪಡಿ ನರೇಂದ್ರ ಮೋದಿ ಅವರದ್ದಾಗಿದೆ. ಆದ್ರೆ ಗೂಬೆ ಕೂರಿಸೋದು ಏನಿದೆ ಅಂತಂದ್ರೆ, ನರೇಂದ್ರ ಮೋದಿ ಬಂದಿರೋದೇ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಅಂತ. ಆದ್ರೆ ಸಂವಿಧಾನದ ಕುರಿತಂತೆ ಮಾತನಾಡೋದಾದ್ರೆ, ಸಂವಿಧಾನದ ಮಾನಾಪಹರಣ ಮತ್ತು ಬಾಬಾ ಸಾಹೇಬರ ಅವಮಾನ ನಡೆದಿದ್ದು ಎಮರ್ಜೆನ್ಸಿಯ ಕಾಲದಲ್ಲಿ ಅಂತ. ಸಂವಿಧಾನದ ಮಾನಾಪಹರಣ ಅಂತ ನಾನು ಈ ಪದವನ್ನು ಬಳಸಿದ್ದೀನಿ. ಸಂವಿಧಾನದ ಮಾನ ಅಂದ್ರೆ ಯಾವುದು ಗೊತ್ತಾ? ಅದರ ಪ್ರಿಯಾಂಬಲ್, ಅದರ ಮಾನ. ಸಂವಿಧಾನದ ಒಟ್ಟಾರೆ ಆಶಯವನ್ನ ಪುಟ್ಟದಾಗಿ ಇಷ್ಟು ವರ್ಡಿಂಗ್ಸ್ಗಳಲ್ಲಿ ತುಂಬಾ ಸುಂದರವಾಗಿ ಬಾಬಾ ಸಾಹೇಬರು ಮಂಡಿಸಿದ್ರು. ಈ ಪ್ರಿಯಾಂಬಲ್ನೇ ತಿದ್ದಿ ಸಂವಿಧಾನದ ಮಾನಾಪಹರಣ ಮಾಡಿದ್ದು ಎಮರ್ಜೆನ್ಸಿಯ ಕಾಲಘಟ್ಟದಲ್ಲಿ. ಕಾಂಗ್ರೆಸ್ಸಿಗರು ಸಂವಿಧಾನವನ್ನ ಕೈಯಲ್ಲಿ ಇಟ್ಕೋಬೇಕಾದ್ರೆ ನಾಚ್ಕೋಬೇಕು. ನಮ್ಗಿದನ್ನು ಮುಟ್ಟುವ ಅಧಿಕಾರ ಇಲ್ಲ, ಇದರ ಮಾನವನ್ನ ಹರಣ ಮಾಡಿದಂತ ಜನ ನಾವು ಅಂತ ನಾಚ್ಕೊಳ್ಬೇಕು. ಇವತ್ತು ಅದನ್ನ ಹಿಡ್ಕೊಂಡು ಪ್ರತಿಭಟನೆಗೆ ನಿಲ್ತ್ಕೊಳ್ತಾರೆ ಅಂತಂದ್ರೆ ಏನ್ ಹೇಳಬೇಕು ಮಿತ್ರರೇ. ಆಮೇಲೆ ಎರಡನೇದು, ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದು ಕಾಂಗ್ರೆಸ್ ಎಮರ್ಜೆನ್ಸಿಯ ಕಾಲದಲ್ಲಿ ಹೆಂಗೆ ಅಂದ್ರೆ, ಬಾಬಾ ಸಾಹೇಬರು ಈ ದೇಶಕ್ಕೆ ಏನೇನ್ ಕೊಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲವನ್ನೂ ಕೂಡ ಕಿತ್ತು ಬಿಸಾಕಿದ್ರು. ಅಂಡ್ ಸೆಕೆಂಡ್ ಪಾರ್ಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಎಮರ್ಜೆನ್ಸಿಯಲ್ಲಿ ಸಂವಿಧಾನ ನಾವು ತಿದ್ದಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳು, ಗೊತ್ತಿರ್ಬೇಕು ನಿಮಗೆ, ಸಂವಿಧಾನ ನಾವು ತಿದ್ದಿದ್ರೆ ಕೋರ್ಟ್ ಕೂಡ ಇದನ್ನ ಪ್ರಶ್ನಿಸುವಂತಿಲ್ಲ. ಸಂವಿಧಾನವನ್ನ ತಿದ್ದುವ ಪರಮಾಧಿಕಾರ ಸಂಸತ್ತಿಗಿದೆಯೇ ಹೊರತು ಕೋರ್ಟ್ಗೆ ಪ್ರಶ್ನೆಯ ಅಧಿಕಾರವೂ ಇಲ್ಲ ಅಂತ ಯಾವುದಕ್ಕೆ ಎಲ್ಲ ಅಧಿಕಾರವನ್ನು ಬಾಬಾ ಸಾಹೇಬರು ಕೊಟ್ಟಿದ್ರೋ ಅದನ್ನು ಕಿತ್ಕೊಂಡಿದ್ದು ಕಾಂಗ್ರೆಸ್ಸು. ಅದು ಅವಮಾನ ಹೌದೋ ಅಲ್ವೋ ಅಂತ ನೀವು ಹೇಳಿ. ಈಗ ನಾನು ಹಿಸ್ಟ್ರಿಗೆ ಬರ್ತೀನಿ. ಇಷ್ಟು ನಿಮ್ಗೊಂದು ಬೇಸಿಕ್ ಕೊಟ್ಟ ನಂತರ ಲೆಟ್ ಮಿ ಗೆಟ್ ಇನ್ ಟು ದ ಹಿಸ್ಟ್ರಿ. ಈ ಹಿಸ್ಟ್ರಿಯ ಕುರಿತಂತೆ ತುಂಬಾ ಜನ ಮಾತಾಡಿದ್ರು, ನಾನು ಅದ್ರ ಬಗ್ಗೆ ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೂ 2-3 ಸಂಗತಿಗಳನ್ನು ಹೇಳಬೇಕು. 1971ರಲ್ಲಿ ಇಂದಿರಾ ಕಾಂಗ್ರೆಸ್ಸಿಗೆ ಭಾರಿ ವಿಜಯ ಆಯಿತು. 1971ನಲ್ಲಿ ಒಂದು ವಾರ್ ಆಯಿತು ಪಾಕಿಸ್ತಾನದ ಜೊತೆಗೆ. ಆ ಯುದ್ಧದ ನಂತರ ದೊಡ್ಡ ಮಟ್ಟದ ವಿಜಯವನ್ನ ಅವರು ಸಾಧಿಸಿದ್ರು. ವಿಜಯ ಹೇಗೆ ಅಂತಂದ್ರೆ, 518 ಸೀಟುಗಳಲ್ಲಿ, ಪ್ರಾಬಬಲಿ 518ರಲ್ಲಿ 352 ಸೀಟನ್ನ ಇಂದಿರಾ ಗಾಂಧಿ ಪಡ್ಕೊಂಡ್ರು. ಇಟ್ ವಾಸ್ ಗ್ರೇಟ್ ಮೆಜಾರಿಟಿ. ಈ ಮೆಜಾರಿಟಿ ಬಂದ್ಮೇಲೆ ಹೇಗಾಯ್ತು, ಪೂರ್ಣ ಪ್ರಮಾಣದ ಬಹುಮತ ಬಂದ ತಕ್ಷಣ ಇಂದಿರಾ ಗಾಂಧಿ ಅಕ್ಷರಶಃ ಡಿಕ್ಟೇಟರ್ ಆದ್ರು. 1969ನಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಉಚ್ಚಾಟಿಸಿತ್ತು. ಇಲ್ಲಿರೋ ಬಹಳ ಜನ ಹಿರಿಯರಿಗೆ ಗೊತ್ತಿರಬಹುದು ಅಥವಾ ಮರೆತು ಹೋಗಿರ್ಬೋದು.
ಮೂಲ ಕಾಂಗ್ರೆಸ್ಸು ಇಂದಿರಾ ಗಾಂಧಿಯನ್ನ ಕಾಂಗ್ರೆಸ್ ಇಂದ ಆಚೆ ದಬ್ಬಿತ್ತು. ಯಾಕೆ ಅಂತಂದ್ರೆ ಇವರು ಪಾರ್ಟಿಯ ವಿರುದ್ಧ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಚೆ ದಬ್ಬಿತ್ತು. ಆನಂತರ 1971 ನಲ್ಲಿ ಅವರು ಪ್ರಚಂಡ ಬಹುಮತದೊಂದಿಗೆ ಆರಿಸಿಕೊಂಡು ಬಂದ್ರು. ಈ ಆರಿಸಿಕೊಂಡು ಬಂದಾಗ ಆಕೆಗೆ ಏನಾಯ್ತು ಅಂತಂದ್ರೆ, ಆ ಖುಷಿಯಲ್ಲಿ ಆಕೆ ಯಾವ ಮಟ್ಟಿಗೆ ಭ್ರಷ್ಟಾಚಾರವನ್ನ ಮೈ ಮೇಲೆ ಎಳಕೊಂಡ್ರು ಅಂತಂದ್ರೆ, 3 ವರ್ಷದಲ್ಲಿ ಇಂದಿರಾ ಗಾಂಧಿಯ ಸರ್ಕಾರ ಈ ದೇಶದಲ್ಲಿ ಅತ್ಯಂತ ಕೆಟ್ಟ ಅವಮಾನಕ್ಕೆ ತುತ್ತಾಯಿತು. ಅವರ ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ? ಭ್ರಷ್ಟಾಚಾರದ ಮೂಲ ಕೇಂದ್ರ ಎಲ್ಲಿತ್ತು ಗೊತ್ತಾ? ಎಲ್ಲ ದೊಡ್ಡ ದೊಡ್ಡ ನಾಯಕರ ಭ್ರಷ್ಟಾಚಾರದ ಮೂಲ ಕೇಂದ್ರವು ಅವ್ರ ಮನೆಯೊಳಗಿರುತ್ತೆ, ಮಕ್ಕಳು ಮೊಮ್ಮಕ್ಕಳ ರೂಪದಲ್ಲಿರುತ್ತೆ. ಎಲ್ಲ ದೊಡ್ಡ ದೊಡ್ಡ ನಾಯಕರನ್ನು ತೆಗೆದು ನೋಡಿ. ಇಂದಿರಾ ಗಾಂಧಿಯ ದೊಡ್ಡ ಭ್ರಷ್ಟಾಚಾರದ ಮೂಲ ಎಲ್ಲಿತ್ತು ಅಂತಂದ್ರೆ ಅವರ ಮಗನಾಗಿರುವ ಸಂಜಯ್ ಗಾಂಧಿ ರೂಪದಲ್ಲಿ. ಸಂಜಯ್ ಗಾಂಧಿಗೆ ಮಾರುತಿ ಕಾರ್ ಶುರು ಮಾಡುವಂತಂದು ಹುಚ್ಚಿತ್ತು. ಬಹಳ ಜನರಿಗೆ ಇವತ್ತೇನು ಮಾರುತಿ ಕಾರ್ ನೋಡ್ತಿರಲ್ಲ, ಆ ಮಾರುತಿ ಕಾರ್ ಕಂಪನಿಯನ್ನ ಶುರು ಮಾಡಿದ್ದು ಸಂಜಯ್ ಗಾಂಧಿ. ಆ ಮಾರುತಿ ಕಾರ್ನ ಕಂಪನಿಯನ್ನ ಶುರು ಮಾಡ್ಲಿಕ್ಕೋಸ್ಕರ, ಅದಕ್ಕೆ ಜಾಗ ಪಡ್ಕೊಳ್ಳಿಕ್ಕೆ, ಬಂಡವಾಳ ತಗೊಳ್ಳಿಕ್ಕೆ ಎಲ್ಲ ಕಾನೂನುಗಳನ್ನ ನಿಯಮಗಳನ್ನ ಮೀರಿ ಹೇಗೆ ಅವನು ಬೆಳೆದು ನಿಂತು ಬಿಟ್ಟ ಅಂತಂದ್ರೆ, ಸ್ವತಃ ಇಂದಿರಾ ಗಾಂಧಿಗೆ ತನ್ನ ಮಗನನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಲಿಲ್ಲ. ಮಗ ತೊಂದರೆಗೀಡಾಗ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರನ್ನೂ ಎದುರು ಹಾಕೊಂಡು ಆಕೆ ಭ್ರಷ್ಟಾಚಾರದ ದೊಡ್ಡ ಉರುಳನ್ನ ತನಗೆ ತಾನೇ ಸುತ್ತಿಕೊಂಡು, ಪರಿಣಾಮ ಅದರ ಎದುರಿಗೆ ನಿಂತಂತ ಜಯಪ್ರಕಾಶ್ ನಾರಾಯಣರು ಈ ದೇಶದ ಒಬ್ಬ ದೊಡ್ಡ ಜನನಾಯಕರಾಗಿ ಹೊರಹೊಮ್ಮಿದ್ರು. ದೊಡ್ಡ ಮಟ್ಟದ ಫಾಲೋವರ್ಸ್ಗಳು ಅವರಿಗೆ ಬಂದ್ರು. ಅವರು ಊರೂರಲ್ಲೂ ಕೂಡ ಇಂದಿರಾ ಗಾಂಧಿಯ ವಿರುದ್ಧ ಭಾಷಣ ಮಾಡ್ಕೊಂಡು ತಿರುಗಾಡ್ತಾ ಇದ್ರು. ಅತ್ತ ಇಂದಿರಾ ಗಾಂಧಿ ಮಗ ಸಂಜಯನಿಗೆ ಶರಣಾಗ್ಬಿಟ್ಟಿದ್ರು. ಇದು ಬೇಸಿಕ್ ಥಾಟ್. ಇದಾದ ನಂತರ ಏನಾಯ್ತು, ಒಂದು ಕೇಸ್ ಇತ್ತು. 1971 ಎಲೆಕ್ಷನ್ ಅಲ್ಲಿ ಇಂದಿರಾ ಗಾಂಧಿ ರಾಯ್ಬರೇಲಿಯಲ್ಲಿ ಎಲೆಕ್ಷನ್ ನಿಂತು ಗೆಲ್ಲುವಾಗ ಶಿ ವನ್ ಬೈ 1,11,000 ವೋಟ್ಸ್, ಅಷ್ಟು ದೊಡ್ಡ ಅಂತರದಿಂದ ಗೆದ್ರು. ಆದ್ರೆ ಅವ್ರ ಎದುರಿಗೆ ನಿಂತಿದ್ದ ರಾಜನಾರಾಯಣ್ ಕೋರ್ಟಿಗೆ ಹೋಗಿ ಏನ್ ಹೇಳಿದ್ರು, ಇವ್ರು ಎಲೆಕ್ಷನ್ ಗೆದ್ದಿದ್ದಾರೆ ನಿಜ, ಆದ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಸರ್ಕಾರದ ವ್ಯಕ್ತಿಗಳನ್ನ ಬಳಸ್ಕೊಂಡಿದ್ದಾರೆ, ಹೀಗಾಗಿ ಈಕೆಯನ್ನ ಎಲೆಕ್ಷನ್ ನ ಅಸಿಂಧು ಮಾಡಬೇಕು ಅಂತ ಅಲಹಾಬಾದ್ ಕೋರ್ಟಿಗೆ ಹೋದ್ರು. ಅಲಹಾಬಾದ್ ಕೋರ್ಟ್ ಅಷ್ಟು ಡೀಟೇಲ್ ಅನ್ನು ನೋಡ್ತು. ಸುಮಾರು 3-3.5 ವರ್ಷಗಳ ಕಾಲದ ವಿಶೇಷವಾಗಿರುವಂತ ಚರ್ಚೆ ಅದು. ಚರ್ಚೆಯ ನಂತರ ಅಲಹಾಬಾದ್ ಕೋರ್ಟ್ ಏನ್ ಹೇಳ್ತು ಗೊತ್ತಾ, ನೀವು ಮಾಡಿರೋ ಎಲ್ಲ ಆರೋಪಗಳನ್ನು ಒಪ್ಲಿಕ್ಕಾಗೋದಿಲ್ಲ, ಆದ್ರೆ ಸರ್ಕಾರಿ ನೌಕರರನ್ನ ಇದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದು ಮಾತ್ರ ನಾವು ಒಪ್ಪಿಕೊಳ್ತೀವಿ. ಹೀಗಾಗಿ ಮುಂದಿನ 6 ವರ್ಷಗಳ ಕಾಲ ಇಂದಿರಾ ಗಾಂಧಿ ತನ್ನ ಪದವಿಯಲ್ಲಿರುವಂತಿಲ್ಲ, ಆಕೆ ಯಾವುದೇ ಗವರ್ನಮೆಂಟ್ ಸ್ಥಾನದಲ್ಲಿ ಇರುವಂತಿಲ್ಲ ಅಂತ ಆಕೆ ಬರ್ಖಾಸ್ತ್ ಮಾಡಿಬಿಡ್ತು. ಇಮ್ಯಾಜಿನ್ ಮಾಡಿ, ಒಬ್ಬ ಪ್ರಧಾನಿಯನ್ನೋ ಮುಖ್ಯಮಂತ್ರಿಯನ್ನೋ ಕೋರ್ಟು ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಬೇರೆ ಯಾರಾದ್ರೂ ಆದ್ರೆ ಇನ್ ಮುಂದೆ ನಾನು ಅಲ್ಲಿಗೆ ಬರೋದಿಲ್ಲ ಅಂತ ವಾಪಸ್ ಹೋಗ್ಬೇಕು. ಬಟ್ ಇಂದಿರಾ ಗಾಂಧಿ ವಕೀಲರು ಏನ್ ಮಾಡಿದ್ರು ಗೊತ್ತಾ, ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ಟೈಮ್ ಕೇಳಿ ಸುಪ್ರೀಂ ಕೋರ್ಟಿಗೆ ಹೋದ್ರು. ಆನ್ 24th ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ದ ಸೇಮ್ ಡೇ, ನೆನ್ನೆಯ ದಿನ ಆ ಲೆಕ್ಕಕ್ಕೆ ತಗೊಳ್ಳೋದಾದ್ರೆ ಸುಪ್ರೀಂ ಕೋರ್ಟ್ ಹೇಳ್ತು, ಹೈಕೋರ್ಟ್ ನ ಆರ್ಡರ್ ಸ್ವಲ್ಪ ಹಾರ್ಶ್ ಆಗಿದೆ. ನಾನು ಒಂದೇ ಒಂದು ಹೇಳ್ಬೋದು ಏನು ಅಂತಂದ್ರೆ, ಆಕೆ ಪ್ರಧಾನಮಂತ್ರಿ ಆಗಿರ್ಬೋದು, ಆದ್ರೆ ಸಂಸತ್ತಿನ ಚರ್ಚೆಯಲ್ಲಿ ಮಾತನಾಡುವಂತಿಲ್ಲ. ಎರಡನೇದು, ವೋಟಿಂಗ್ ಮಾಡುವ ಅಧಿಕಾರ ಆಕೆಗಿಲ್ಲ ಅಂತ. ಮತ್ತೆ ಯಾವ ಲೆಕ್ಕಕ್ಕೆ ಪ್ರಧಾನಮಂತ್ರಿ? ಆಕೆ ಪ್ರಧಾನಮಂತ್ರಿ ಆಗಿರ್ಲಿಕ್ಕೆ ಅಷ್ಟಾದ್ರೂ ರೆಡಿ ಆಗಿದ್ರು. ಆದ್ರೆ 24ಕ್ಕೆ ಹಿಂಗ್ ಮಾಡೋದರ ನಡುವೆ ಈ 12ರಿಂದ 24ರ 10 ದಿನದ ಗ್ಯಾಪ್ ಇತ್ತಲ್ಲ, ಇಂದಿರಾ ಗಾಂಧಿ ಏನ್ ಮಾಡ್ಬಿಟ್ರು ಅಂತಂದ್ರೆ, ಊರೂರಲ್ಲೂ ಕೂಡ ಕಾಂಗ್ರೆಸ್ ತಂಡವನ್ನ ಬಳಸ್ಕೊಂಡು ಪ್ರತಿಭಟನೆ ಶುರು ಮಾಡಿಸಿದ್ರು. 1,700 ಗವರ್ನಮೆಂಟ್ ಬಸ್ಗಳನ್ನ ಉಚಿತವಾಗಿ ಇದಕ್ಕೆ ಹಾಕ್ಲಾಯ್ತು, ಟ್ರೈನ್ಗಳನ್ನ ಫ್ರೀ ಬಿಡ್ಲಾಯ್ತು. ಯಾರ್ಯಾರು ಡೆಲ್ಲಿಗೆ ಬರ್ತಿರೋ ಬನ್ನಿ ಅಂತ ಕರೆಸ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲ ಕಡೆ ಮಾಡಿಸಲಾಯ್ತು, ಸೋ ದಟ್ ಕೋರ್ಟ್ ಹೆದರ್ಕೊಳ್ಳಿ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಹೆದರ್ಕೊಳ್ಳಿಲ್ಲ. ನೀನು ಪ್ರಧಾನಮಂತ್ರಿಯಾಗಿ ಇರ್ಬೋದಷ್ಟೇ, ಆದ್ರೆ ನೀನು ಯಾವುದೇ ಸಂವೈಧಾನಿಕ ಅಧಿಕಾರಿಗಳು ಇರೋದಿಲ್ಲ ಅಂತ ಹೇಳಿದ ನಂತರ 25ನೇ ತಾರೀಕು ಜಯಪ್ರಕಾಶ್ ನಾರಾಯಣರು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ರಾಮಲೀಲಾ ಮೈದಾನದಲ್ಲಿ ಯೋಚನೆ ಮಾಡಿದ್ರು. 25ನೇ ತಾರೀಕು ಪ್ರತಿಭಟನೆ ಎಷ್ಟು ಜೋರಾಗಿತ್ತು ಅಂತಂದ್ರೆ, ಇಂದಿರಾ ಗಾಂಧಿ ಗೊತ್ತಾಯ್ತು, ನಾನೇನಾದ್ರೂ ಎಡವಟ್ ಮಾಡಿದ್ರೆ ಜನ ಬಂದು ಅವರೇ ನನ್ನನ್ನು ಇಳಿಸಿಬಿಡ್ತಾರೆ ಅಂತ ಗೊತ್ತಾಯ್ತು. ಏನಿರೋದು ದಾರಿ? ಈಗ ಬೇರೆ ಯಾವುದೂ ದಾರಿ ಇಲ್ಲ. ಒಂದೇ ಒಂದು ದಾರಿ ಇದ್ದಿದ್ದು, ಸಂಜಯ್ ಗಾಂಧಿ ಹೇಳ್ದ, ನಿನಗೆ ಆಡಳಿತ ನಡೆಸ್ಲಿಕ್ಕೆ ಬರಲ್ಲ, ನಾನು ತೋರಿಸ್ತೀನಿ ಇರು ಅಂತ. ಇಂದಿರಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ, ಈ ವ್ಯಕ್ತಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಯಾಗಿದ್ದ ಸಿದ್ಧಾರ್ಥ್ ಶಂಕರ್ ರೇ, ಈ ಸಿದ್ಧಾರ್ಥ್ ಶಂಕರ್ ರೇ ಹತ್ರ ಇಂದಿರಾ ಗಾಂಧಿ ಏನ್ ಹೇಳ್ತಾರೆ ಗೊತ್ತಾ, ಆಫ್ಟರ್ ದಿಸ್ 25ರ ಈ ದೊಡ್ಡ ಪ್ರತಿಭಟನೆ ನಂತರ,
ಭಾರತಕ್ಕೆ ಶಾಕ್ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ. ಏನ್ರಿ ಅರ್ಥ ಇದು? ಭಾರತಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ, ಅಂಡ್ ಐ ನೋ ಹೌ ಟು ಗಿವ್ ಇಟ್ ಅಂತ ಸಿದ್ಧಾರ್ಥ್ ಶಂಕರ್ ರೇಗೆ. ಸಿದ್ಧಾರ್ಥ್ ಶಂಕರ್ ರೇ ಯಾಕೆ ಸಜೆಸ್ಟ್ ಮಾಡ್ತಾರೆ, ಒಂದೇ ಒಂದು ದಾರಿ ಇದೆ ಶಾಕ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ, ಅದೇನು ಅಂತಂದ್ರೆ ತುರ್ತಾಗಿ ಒಂದು ಎಮರ್ಜೆನ್ಸಿಯನ್ನ ಹೇರಬೇಕಾಗಿದೆ. ಆ ಎಮರ್ಜೆನ್ಸಿಯನ್ನ ಹಾಕಿ ಭಾರತವನ್ನ ಟೋಟಲ್ ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕಾಗಿದೆ ಅಂತ ಹೇಳಲಾಯ್ತು ಅಂತ. ಮಿತ್ರ, ಎಮರ್ಜೆನ್ಸಿಯನ್ನ ಹಾಕ್ಬೋದೋ ಬೇಡವೋ ಅನ್ನುವಂತ ವಿಚಾರಕ್ಕೆ ತುಂಬಾ ದೊಡ್ಡ ಮಟ್ಟದ ಚರ್ಚೆ ಇದೆ. ಭಾರತದಲ್ಲಿ ಇದು ಮೊದಲನೇ ಎಮರ್ಜೆನ್ಸಿ ಅಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ, ನಾವೆಲ್ಲರೂ ಇದೇ ಮೊದಲನೇ ಎಮರ್ಜೆನ್ಸಿ ಅನ್ಕೊಂಡಿದ್ದೀವಿ. ಆದ್ರೆ ಇದಕ್ಕಿಂತಲೂ ಮುಂಚೆ ಪ್ರಾಬಬ್ಲಿ ಶಾಸ್ತ್ರಿಗಳ ಟೈಮ್ ನಲ್ಲಿ 1965 ನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅದು ಪಾಕಿಸ್ತಾನದ ದಾಳಿಯ ಹೊತ್ತಿನಲ್ಲಿ ಭಾರತವನ್ನ ತಯಾರು ಮಾಡ್ಲಿಕ್ಕೋಸ್ಕರ ಇರುವಂತ ಎಮರ್ಜೆನ್ಸಿ ಇತ್ತು. ಅದಾದ ನಂತರ ಈ ಎಮರ್ಜೆನ್ಸಿ ಬಂದಿದ್ದು. ಈ ಎಮರ್ಜೆನ್ಸಿಗೆ ಯಾವ ಕಾರಣವೂ ಇರಲಿಲ್ಲ. ಇದ್ದಿದ್ ಒಂದೇ ಒಂದು ಕಾರಣ, ಇಂದಿರಾ ಗಾಂಧಿ ಪೊಸಿಷನ್ ಬಿಟ್ಟು ಹೋಗಬೇಕು ಅನ್ನೋ ಒಂದು ಕಾರಣ ಬಿಟ್ರೆ ಮತ್ ಯಾವ ಕಾರಣವೂ ಇರಲಿಲ್ಲ. ಇಂದಿರಾ ಗಾಂಧಿ ತನ್ನ ಆಪ್ತರಾಗಿರುವಂತ PN ಧರ್ ಜೊತೆ ಸೇರ್ಕೊಂಡು ರಾಷ್ಟ್ರಪತಿಗಳ ಮನೆಗೆ ಹೋದ್ಲು. ರಾಷ್ಟ್ರಪತಿಗಳ ಜೊತೆ ಮಾತನಾಡ್ತಿರ್ಬೇಕಾದ್ರೆ ಧರ್ಗೆ ರಾಷ್ಟ್ರಪತಿ ಒಂದೇ ಮಾತು ಹೇಳಿದ್ರು, ನಿಮ್ ಕ್ಯಾಬಿನೆಟ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ನಿರ್ಣಯ ತಗೊಳ್ಳಿ, ನೀವೇ ನಿರ್ಣಯ ತಗೋಬೇಡಿ, ತಗೊಂಡು ನನ್ಗೊಂದು ಲೆಟರ್ ಕಳಿಸಿ, ನಾನು ಸೈನ್ ಮಾಡಬಹುದು, ಇಲ್ಲದೆ ಹೋದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಕ್ಯಾಬಿನೆಟ್ ಇಂದಿರಾ ಗಾಂಧಿ ಕೇರ್ ಮಾಡ್ತಾರೆ ಅನ್ಕೊಂಡಿದ್ದೀರೇನು? ನರೇಂದ್ರ ಮೋದಿ ಡಿಕ್ಟೇಟರ್ ಅಂತ ಎಲ್ಲರೂ ಕರೀತಾರೆ. ಆ ಪುಣ್ಯಾತ್ಮ ಕ್ಯಾಬಿನೆಟ್ ಅಲ್ರಿ, ಏನಾದ್ರೂ ಒಂದು ಮಾಡೋಕ್ಕಿಂತ ಮುಂಚೆ ಈ ದೇಶದ ಸಾಮಾನ್ಯ ಜನರನ್ನ ಕೇಳ್ತಾರೆ, ಮಾಡ್ಲಾ ಇದನ್ನ, ಇದು ಓಕೆನಾ ನಿಮ್ಗೆ, ಹೀಗ್ ಮಾಡ್ಬೋದಾ ಅಂತ. ಟ್ರಿಪಲ್ ತಲಾಕ್ ನಿಷೇಧ ಮಾಡೋಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಒಂದು ಚರ್ಚೆಗೆ ಬಿಟ್ರು, ಮಾಡ್ಬೇಕೋ ಬೇಡ ಅಂತ ನೀವು ಹೇಳಿ ಅಂತ. ದೇಶ ಯಾವಾಗ ಅದ್ರ ಪರವಾಗಿ ಹೇಳಿಕೆಯನ್ನ ಕೊಡ್ತೋ, ಎಲ್ಲರೂ ಪರವಾಗಿ ಮಾತನಾಡ್ತಿದ್ದಾರೆ ಅಂತ ಗೊತ್ತಾಯ್ತೋ, ನರೇಂದ್ರ ಮೋದಿ ಅದನ್ನ ಮಾಡಿದ್ರು. ಒಂದೇ ಒಂದ್ಸಲ ಈ ದೇಶಕ್ಕೆ ಉಪಯೋಗ ಆಗುವಂತ ರೈತರಿಗೆ ಸಂಬಂಧಪಟ್ಟ ಕಾನೂನುಗಳನ್ನ ನರೇಂದ್ರ ಮೋದಿ ತಗೊಂಡ್ ಬಂದ್ರು. ಎರಡೇ ಎರಡು ರಾಜ್ಯ ಪ್ರತಿಭಟನೆ ಮಾಡ್ತು, ಪಂಜಾಬ್ ಮತ್ತು ಹರಿಯಾಣ. ಇಡೀ ದೇಶದ ಉಳಿದೆಲ್ಲ ರೈತರುಗಳು ಕೂಡ ಇದು ಬೇಕು ಅಂತ ಕೂತಿದ್ರು. ಎರಡು ರಾಜ್ಯಗಳು ಪ್ರತಿಭಟನೆ ಮಾಡಿದ್ದಕ್ಕೆ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ಬಹುಶಃ ನಾನು ಆತರ ಮಾಡಿದ್ದೀನಿ ಅಂತ ಅನ್ಸುತ್ತೆ, ನನ್ನಿಂದ ಆ ತಪ್ಪನ್ನು ಕ್ಷಮಿಸಿ ಅಂತ ವಾಪಸ್ ತಗೊಂಡ್ರು ಮೂರು ಕಾನೂನನ್ನ. ಆದ್ರೆ ಇಂದಿರಾ ಗಾಂಧಿ ಹೇಗೆ, ನನ್ನ ಕ್ಯಾಬಿನೆಟ್ ನಾನೇನು ಕೇಳೋದು ಅಂತ ವಾಪಸ್ ಬಂದ್ರು. ವಾಪಸ್ ಬಂದು ಒಂದು ಲೆಟರ್ ಅಲ್ಲಿ ರೆಕಮೆಂಡೇಶನ್ ಲೆಟರ್ ತಗೊಂಡು, ಗೃಹ ಸಚಿವರದು, ಅಲ್ಲಿವರೆಗೂ ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ. ರೆಕಮೆಂಡೇಶನ್ ಲೆಟರ್ ಹೆಂಗಿತ್ತು ಗೊತ್ತಾ? ಗೃಹ ಸಚಿವರ ಲೆಟರ್ ಹೆಡ್ ಕೂಡ ಇರಲಿಲ್ಲ. ಗೃಹ ಸಚಿವರು ವೈಟ್ ಪೇಪರ್ ಮೇಲೆ ದೇಶದ ಆಂತರಿಕ ಸ್ಥಿತಿ ಬಿಗಡಾಯಿಸಿದೆ, ಹೀಗಾಗಿ ಏನ್ ನಿರ್ಣಯ ಬೇಕಿದ್ರು ತೆಗೆದುಕೊಳ್ಬಹುದು ಅಂತ ತಗೊಂಡ್ರು. ಅದರ ಆಧಾರದ ಮೇಲೆ ಒಂದು ಲೆಟರ್ನ ಇಂದಿರಾ ಗಾಂಧಿ ತನ್ನ PA ಧರ್ ಮೂಲಕ ಇವ್ರಿಗೆ ಕಳಿಸ್ಕೊಟ್ರು. ಅಶೋಕ್ ಅವರು ಉಲ್ಲೇಖ ಮಾಡಿದ್ರಲ್ಲ, ಆ ಚಿತ್ರ ಇದೆ. ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅವರು ಅರ್ಧ ರಾತ್ರಿ ಅದಕ್ಕೆ ಸೈನ್ ಮಾಡಿದ್ರಂತೆ. ಮೋರ್ ದೆನ್ ಪ್ರಾಬಬಲಿ 12 ಗಂಟೆ ದಾಟಿತ್ತು, ಸೈನ್ ಮಾಡಿದ್ರು. ಈ ಕಾರ್ಟೂನ್ ಅನ್ನ ಬೇಕಂತ ಬರೆದ್ರು. ಯಾಕೆ ಅಂತಂದ್ರೆ ಅರ್ಧ ರಾತ್ರಿ ಸ್ನಾನ ಮಾಡ್ತಿದ್ದ ಮನುಷ್ಯನ್ ಎಬ್ಬಿಸ್ಬಿಟ್ಟು ಸೈನ್ ಮಾಡು ಅಂತ, ಭಾರತದ ಎಮರ್ಜೆನ್ಸಿಗೆ ಹೀಗೆ ಸೈನ್ ಮಾಡಿಸಿದ್ದು ಅಂತ. ಅವತ್ತಿನ ದಿನ ತುಂಬಾ ಪಾಪ್ಯುಲರ್ ಆಗಿದ್ದಂತ ಕಾರ್ಟೂನ್ ಇದು. ಆ ರೀತಿ ಎಮರ್ಜೆನ್ಸಿ ಬಿತ್ತು. ಮಿತ್ರ, ರಾತ್ರಿ 12 ಗಂಟೆಗೆ ಎಮರ್ಜೆನ್ಸಿ ಬಿದ್ದಿದೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ? ಎಮರ್ಜೆನ್ಸಿ ಬಿದ್ದಿದೆ ಅಂತ ಹೋಮ್ ಮಿನಿಸ್ಟ್ರಿ ಗೊತ್ತಿರಲಿಲ್ಲ, ಎಮರ್ಜೆನ್ಸಿ ಬಿದ್ದಿದೆ ಅಂತ ಲಾ ಮಿನಿಸ್ಟ್ರಿ ಗೊತ್ತಿರಲಿಲ್ಲ, ಎಮರ್ಜೆನ್ಸಿ ಬಿದ್ದಿದೆ ಅಂತ ಕ್ಯಾಬಿನೆಟ್ ಸೆಕ್ರೆಟರಿ ಗೊತ್ತಿರಲಿಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿಯ ಮಹತ್ವ ಏನು ಅಂತ ನನಗೆ ನಿಮ್ಗೆ ಅರ್ಥ ಆಗೋದು ಕಷ್ಟ. ನೀವು ಮಿನಿಸ್ಟ್ರಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಜವಾಬ್ದಾರಿ ಅವರದ್ದಾಗಿರುತ್ತೆ ಅಂತ. ಕ್ಯಾಬಿನೆಟ್ ಸೆಕ್ರೆಟರಿ ಗೊತ್ತಿರಲಿಲ್ಲ. ಆಪ್ತ ವಲಯದವರಿಗೆ ಕೆಲವರಿಗೆ ಅವರಿಗೆ ಎಮರ್ಜೆನ್ಸಿ ಬಿದ್ದ ಮೇಲೆ ಹೇಳಲಾಯ್ತು ತುರ್ತಾಗಿ ಮೀಟಿಂಗಿಗೆ ಬರಬೇಕು ಅಂತ. ಏನು ಅಂತ ಗೊತ್ತಿಲ್ಲ. ಕ್ಯಾಬಿನೆಟ್ ಸೆಕ್ರೆಟರಿಯನ್ನ ಮೀಟಿಂಗಿಗೆ ಬರಬೇಕು ಅಂತ ಬೆಳಗ್ಗೆ 6 ಗಂಟೆಗೆ ಕರೆದ್ರು. ಅವ್ರು ಹೇಳ್ಕೊಳ್ತಾರೆ, ನಾನು 6:30 ಹೋದೆ, ನಾನು ಹೋಗೋದ್ರೊಳಗೆ ಮೀಟಿಂಗ್ ಶುರುವಾಗಿತ್ತು ಅಂತಂದ್ರೆ, ಇವ್ರು ಬರೋಕ್ಕಿಂತ ಮುಂಚೆ ಮೀಟಿಂಗ್ ಶುರು ಮಾಡಿ ಆಮೇಲೆ ಇವ್ರು ಫೋನ್ ಮಾಡಿ ಕರೆದಿದ್ದಾರೆ ಬನ್ನಿ ಅಂತ. ಇದು ಎಮರ್ಜೆನ್ಸಿಯ ಸ್ಟೈಲ್. ಇದರ ಪರಿಣಾಮ, ಮೊದಲನೇ ನಿರ್ಧಾರ ಏನ್ ಗೊತ್ತೇ? ಪತ್ರಿಕೆ ಮುದ್ರಣಾಲಯಗಳಿಗೆ, ಇಲ್ಲಿ ಮಾಧ್ಯಮದವರು ಬಹಳ ಜನ ಇದ್ದಾರೆ, ಆ ಕಾರಣಕ್ಕೋಸ್ಕರ ಇದನ್ನ ನಾನು ಹೇಳಲೇಬೇಕು ವಿಶೇಷವಾಗಿ, ಪತ್ರಿಕೆ ಮುದ್ರಣಾಲಯಗಳಿಗೆ ಕರೆಂಟ್ ಕೊಡಬಾರದು ಅನ್ನೋದು ಮೊದಲನೇ ನಿರ್ಧಾರ. ಕರೆಂಟ್ ಕೊಟ್ರೆ ಎಮರ್ಜೆನ್ಸಿ ಬಿದ್ದಿದೆ ಅಂತ ಅವ್ರು ಪ್ರಿಂಟ್ ಮಾಡಿಬಿಡ್ತಾರೆ. ಪ್ರಿಂಟ್ ಮಾಡಿ ತಮಗೆ ಬೇಕಾದಂತೆ ಮಾಡಿ ಜನರನ್ನು ಭಡಕಾಯಿಸ್ತಾರೆ ಅಂತ ಪತ್ರಿಕೆನೇ ಪ್ರಿಂಟ್ ಆಗದೆ ಇರೋ ತರ ಮಾಡಬೇಕು ಅಂತ ಮೊದಲನೇ ಕಂಡೀಷನ್ನು. ಎರಡನೇದು, ಸಂಜಯ್ ಗಾಂಧಿ ಹೇಳ್ತಾನೆ, ಉಚ್ಚ ನ್ಯಾಯಾಲಯಗಳನ್ನ ನಾನು ತೆರೀಲಿಕ್ಕೆ ಬಿಡೋದಿಲ್ಲ. ಇನ್ನು ಮುಂದೆ ಉಚ್ಚ ನ್ಯಾಯಾಲಯಗಳು, ಹೈಕೋರ್ಟ್ಗಳು ಸ್ಟಾಪ್, ಯಾರು ಹೈಕೋರ್ಟಿಗೆ ಹೋಗುವಂತಿಲ್ಲ. ಯಾಕೆ? ಅಲಹಾಬಾದ್ ಉಚ್ಚ ನ್ಯಾಯಾಲಯ ನಮ್ಮಮ್ಮನ ವಿರುದ್ಧ ಮಾತನಾಡಿದೆಯಲ್ಲ, ದೇಶದ ಯಾವ ಉಚ್ಚ ನ್ಯಾಯಾಲಯವೂ ಇನ್ ಮುಂದೆ ಬಾಗಿಲು ತೆರೀದೇ ಇರೋ ತರ ಮಾಡ್ತೀನಿ ಅಂತ 2 ನಿರ್ಣಯಗಳಿಗೆ ಒಪ್ಪಿಗೆ ಕೊಡ್ಲಿಕ್ಕೆ ಹೋದ್ರು. ಆಗ ಸಿದ್ಧಾರ್ಥ್ ಶಂಕರ್ ರೇ ಬಂದು ಅವ್ರ ತಾಯಿ ಇಂದಿರಾ ಗಾಂಧಿ ಹೇಳ್ತಾರೆ,
ಈ ಎರಡೂ ಕೂಡ ಡೇಂಜರಸ್ ಮೂವ್ ಆಗುತ್ತೆ, ಯಾವ ಕಾರಣಕ್ಕೂ ಮಾಡಬಾರದು ಅಂತಂದಾಗ ಅವನು ಹೇಳ್ತಾನೆ ಸಂಜಯ್ ಗಾಂಧಿ, ನಿಮ್ಗೆ ರೂಲ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ, ಭಾರತ ನಾನ್ ರೂಲ್ ಮಾಡಿ ತೋರಿಸ್ತೀನಿ, ಬಾಯಿ ಮುಚ್ಕೊಂಡಿರಿ ಅಂತ. ಬಟ್ ಸಿದ್ಧಾರ್ಥ ಶಂಕರ್ರೆ ಕನ್ವಿನ್ಸ್ ಮಾಡ್ತಾರೆ ಇಂದಿರಾ ಗಾಂಧಿನ. ಹೀಗಾಗಿ ಎರಡನೇ ರೂಲ್ ಅವಾಯ್ಡ್ ಆಗುತ್ತೆ, ಆದ್ರೆ ಮೊದಲನೇ ರೂಲ್ ಹಾಗೆ ಉಳ್ಕೊಳ್ಳುತ್ತೆ. ಎಮರ್ಜೆನ್ಸಿ ಲಾಗೂ ಆದ ಮರುದಿನ ದೆಹಲಿಯಲ್ಲಿ ಪ್ರಾಬಬಲಿ ಸ್ಟೇಟ್ಸ್ಮನ್ ತರದ ಒಂದೋ ಎರಡೋ ಪತ್ರಿಕೆ ಬಿಟ್ರೆ ಇನ್ಯಾವ ಪತ್ರಿಕೆಯನ್ನು ಪ್ರಿಂಟೇ ಆಗ್ಲಿಲ್ಲ. ಯಾಕೆ ಅಂದ್ರೆ ಪ್ರಿಂಟ್ ಆಗ್ಲಿ ಕರೆಂಟೇ ಇಲ್ಲ. ಹೆಂಗಿತ್ತು ನೋಡಿ. ದಿಸ್ ಈಸ್ ಹೌ ಎಮರ್ಜೆನ್ಸಿ ವಾಸ್. ಅರ್ಥ ಆಗೋದು ಎಷ್ಟು ಕಷ್ಟ ಆಗುತ್ತಲ್ಲ. ಈಸ್ ಇಟ್ ಪಾಸಿಬಲ್ ಅಂತ ನಾವು ಕೇಳ್ತೀವಿ. ಏನ್ ಸಿಂಪಲ್ ಇತ್ತಪ್ಪ, ಒಂದು ಇಮೇಲ್ ಮಾಡಿ ಎಲ್ಲ ಕಡೆ ಕಳ್ಸಿಕೊಟ್ಟಿದ್ರೆ ಪ್ರಿಂಟ್ ಮಾಡ್ತಿದ್ರು, ಇಮೇಲ್ ಇರ್ಲಿಲ್ಲ ರೀ ಆಗ. ಏನ್ ಮಾಡೋದಪ್ಪ, ಮೊಬೈಲಲ್ಲಿ ಮೊಬೈಲ್ ಇರ್ಲಿಲ್ಲ ರೀ. ಅವತ್ತಿನ ದಿನ ಹೆಂಗಿತ್ತು ಅಂತಂದ್ರೆ ಪ್ರತಿಯೊಂದು ಅಚ್ಚಿನ ಮೊಳೆಗಳನ್ನ ಜೋಡಿಸಿ ಪ್ರಿಂಟ್ ಮಾಡಬೇಕಿತ್ತು. ಕರೆಂಟ್ ಇಲ್ಲ ಅಂತಂದ್ರೆ ಎಲ್ಲವೂ ಏನೂ ಕೆಲಸ ಆಗದೆ ಇರುವಂತ ಸ್ಥಿತಿ ಇತ್ತು. ಅಂತ ಸ್ಥಿತಿಯಲ್ಲಿ ತಗೊಂಡೋದ್ರು. ಅದಾದ್ಮೇಲೆ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅಂದ್ರೆ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಮಂತ್ರಿ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಸಂವಿಧಾನ ಪರಾಮರ್ಶೆಗೆ ಒಂದು ಸಮಿತಿ ಮಾಡಿದ್ರು. ಈ ಸ್ಮರಣ್ ಸಿಂಗ್ ಸಮಿತಿಯಲ್ಲಿ ಯಾರು ಇದ್ರು ಅಂತ, ಅಟಲ್ ಬಿಹಾರಿ ವಾಜಪೇಯಿ ಸಮಿತಿ ಮಾಡಿದಾಗ ಕಾಂಗ್ರೆಸ್ ಲೀಡರು ಇದ್ರು, ಅವರು ಸಮಿತಿ ಮಾಡಿದಾಗ ಒಳ್ಳೆ ಪತ್ರಕರ್ತರುಗಳಿದ್ರು, ಅವರು ಸಮಿತಿ ಮಾಡಿದಾಗ ಜಸ್ಟಿಸ್ಗಳಿದ್ರು. ಈಕೆ ಸಮಿತಿ ಮಾಡಿದಾಗ ಯಾರಿದ್ರು ಅಂದ್ರೆ ಸ್ಮರಣ್ ಸಿಂಗ್ ಹೆಡ್ ಮಾಡಿದ್ರು. ಕಾಂಗ್ರೆಸ್ನ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಮುಖರಿದ್ರು, ಅನೇಕ ರಾಜ್ಯಗಳ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ರು, ಮತ್ತು ಗಾಂಧಿಗಳು ಯಾರ್ಯಾರು ಆಪ್ತರಿದ್ರೋ ಅವರು ಈ ಸಮಿತಿಯಲ್ಲಿ ಕೂತ್ರು. ಅವರು ವರದಿ ಏನ್ ಕೊಟ್ರು ಗೊತ್ತಾ, ಏನೇನ್ ರಿಪೇರಿ ಮಾಡಬೇಕು ಸಂವಿಧಾನದಲ್ಲಿ ಅಂತ. ಸಂವಿಧಾನದ ಪರಾಮರ್ಶೆಯ ಬಗ್ಗೆ, ತಿದ್ದುಪಡಿಯ ಬಗ್ಗೆ, ಬದಲಾಯಿಸುವ ಕುರಿತಂತೆ ಮಾತನಾಡೋರು ಒಂದು ಕ್ಷಣ ಕೇಳಬೇಕು. ಅವ್ರು ರಿಪೋರ್ಟ್ ಕೊಟ್ರು. ಸಂವಿಧಾನದ ಪ್ರಿಯಾಂಬಲ್ ನ ಚೇಂಜ್ ಮಾಡಬೇಕು. ಸಂವಿಧಾನದಲ್ಲಿ ಆರ್ಟಿಕಲ್ 31, 31C, 39, 55, 74, 77, 81, 82, 83, 100, 102, 103, 105, 118, 145, 150, 166 ಎಲ್ಲ ಆರ್ಟಿಕಲ್ ಚೇಂಜ್ ಮಾಡಿ ಅಂತ. ಆಲ್ಮೋಸ್ಟ್ ನಾನು ಪಟ್ಟಿ ಮಾಡಿದ್ದೀನಿ, ಒಂದು 60ರಿಂದ 70 ಆರ್ಟಿಕಲ್ಗಳನ್ನು ಬದಲಾಯಿಸಿ ಅಂತ, ಇಡೀ ಸಂವಿಧಾನವನ್ನೇ ಚೇಂಜ್ ಮಾಡಿ ಅಂತ ಈ ಸಮಿತಿ ರಿಪೋರ್ಟ್ ಕೊಡ್ತು. ಸಂವಿಧಾನವನ್ನ ಬದಲಾಯಿಸಿ ಅಂತ ಮಾತಾಡಿದ್ದು, ಜೋರಾಗಿ ಕೂಗಾಡಿದ್ದು ಬಿಜೆಪಿ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ಇಂದಿರಾ ಗಾಂಧಿ ನೇಮಿಸಿದ ಸ್ಮರಣ್ ಸಿಂಗ್ ಸಮಿತಿ ಹೇಳಿದ್ದು ಸಂವಿಧಾನವನ್ನು ಬದಲಾಯಿಸಿ ಅಂತ. ಬಾಬಾ ಸಾಹೇಬರಿಗೆ ಅವಮಾನ ಅಲ್ವೇನಿದು? ಈ ಸಂವಿಧಾನದ ಪರಾಮರ್ಶೆಗೆ ಅವ್ರು ಒಂದೇ ಒಂದು ನಿಯಮ ಏನ್ ಮಾಡಿದ್ರು ಅಂದ್ರೆ, ನಾವ್ ಏನೇ ಪರಾಮರ್ಶೆ ಮಾಡಿದ್ರು ಇದರ ವಿರುದ್ಧವಾದದನ್ನ ಪತ್ರಿಕೆಗಳು ಬರೆಯುವಂತಿಲ್ಲ ಅಂತ ಒಂದೊಂದೇ ತಿದ್ದುಪಡಿ ಶುರು ಮಾಡಿದ್ರು. ಮೊದಲನೇ ತಿದ್ದುಪಡಿ ಅವ್ರು ತಗೊಂಡ್ಬಂದಿದ್ದು 38ನೇ ತಿದ್ದುಪಡಿ. 22ನೇ ಜೂನ್ 25ಕ್ಕೆ ಜಾರಿ ಆಯಿತು ಎಮರ್ಜೆನ್ಸಿ. ಒಂದು ತಿಂಗಳೊಳಗೆ ಈ 38ನೇ ತಿದ್ದುಪಡಿ ಬಂತು. ಇದೇನು ಅಂತಂದ್ರೆ, ಮೊದಲನೇ ತಿದ್ದುಪಡಿ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತ ಪರಮಾಧಿಕಾರ ಸಂಸತ್ನಲ್ಲಿ ಯಾರ್ಯಾರು ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೋ ಅವರಿಗಿದೆ. ಅದನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ, ನ್ಯಾಯಾಲಯವೂ ಕೂಡ. ಈ ಕುರಿತ ಪ್ರಶ್ನೆಯ ಅರ್ಜಿ ವಿಚಾರಣೆ ಉಚ್ಚ ನ್ಯಾಯಾಲಯಗಳು ಮಾಡುವಂತಿಲ್ಲ. ಮೂಲಭೂತ ಹಕ್ಕುಗಳು ಮೊಟಕಾದರೂ ಯಾರೂ ಕೇಳುವಂತಿಲ್ಲ. ಎಲ್ಲ ಲಾಯರ್ಸ್ಗಳಿದ್ದೀರಿ, ವಿಲ್ ಬಿ ಶಾಕ್ ಟು ಲಿಸನ್. ಏನ್ ಗೊತ್ತೇನು, ಮೂಲಭೂತ ಹಕ್ಕುಗಳನ್ನ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂತ ನಾವೆಲ್ಲ ಏನ್ ಮಾತಾಡ್ತೀವಿ, ಇದನ್ನ ಯಾರಾದ್ರೂ ತಡೆದ್ರೂ ಯಾರೂ ಪ್ರಶ್ನೆ ಮಾಡುವಂತಿಲ್ಲ ಅಂತ ಬಾಬಾ ಸಾಹೇಬರು ಕೊಟ್ಟ ಅಧಿಕಾರವಷ್ಟನ್ನೂ ಕೂಡ 38ನೇ ತಿದ್ದುಪಡಿಯಲ್ಲಿ ತಗೊಳ್ಳಾಯ್ತು. 39ನೇ ತಿದ್ದುಪಡಿ, ನೆಕ್ಸ್ಟ್ ತಿದ್ದುಪಡಿ ಬಂತು. ಈ 39ನೇ ತಿದ್ದುಪಡಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯವೂ ಕೂಡ, ಇದು ಚೆನ್ನಾಗಿದೆ ನೋಡಿ, ಇದನ್ನ ಹೈ ಸ್ಪೀಡ್ ತಿದ್ದುಪಡಿ ಅಂತ ಕರೀತಾರೆ. ಒಂದು ತಿದ್ದುಪಡಿ ಮಾಡುವಾಗ ಹೆಂಗಿರುತ್ತೆ ಗೊತ್ತಾ, ನೀವೆಲ್ಲ ಲಾಯರ್ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇದ್ದೀರಿ, ತುಂಬಾ ಜನ ಲಾಯರ್ಗಳು ಇಲ್ಲಿದ್ದೀರಿ, ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಅಡ್ವೊಕೇಟ್ಸ್ಗಳಿಗೆ. ತಿದ್ದುಪಡಿ ಮಾಡುವಾಗ ಹೆಂಗಾಗುತ್ತೆ ಅಂತಂದ್ರೆ, ತಿದ್ದುಪಡಿ ಏನು ಅನ್ನೋದನ್ನ ಲೋಕಸಭೆಯಲ್ಲಿ ಮೊದಲು ಇಡಬೇಕು. ಲೋಕಸಭೆಯ ಎಲ್ಲ ಯಾರ್ಯಾರು ಇದ್ದಾರೋ ಅವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಅಂತ ಒಂದು ವಾರದ ಟೈಮ್ ಕೊಡಬೇಕು. ಅದಾದ್ಮೇಲೆ ಡಿಸ್ಕಷನ್ಗೆ ಬರುತ್ತೆ. ಲೋಕಸಭೆಯಲ್ಲಿ ಹೂ ಅಂತಂದ್ರೆ ಅಲ್ಲಿಂದ ರಾಜ್ಯಸಭೆಗೆ ಹೋಗ್ಬೇಕು, ಅವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ವಾರ ಟೈಮ್ ಕೊಡಬೇಕು, ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಅಲ್ಲಾದ ಮೇಲೆ ಅವ್ರು ಒಪ್ಪಿಕೊಂಡ ನಂತರ ಅದು ರಾಷ್ಟ್ರಪತಿಗಳ ಅಂಗೀಕಾರಕ್ಕೆ ಹೋಗ್ಬೇಕು. ಅದಾದ ನಂತರ ಎಲ್ಲ ರಾಜ್ಯಗಳಿಗೆ ಹೋಗ್ಬೇಕು, ರಾಜ್ಯಗಳಲ್ಲಿ ಡಿಸ್ಕಷನ್ ನಡಿಬೇಕು. ಅದಾದ ನಂತರ ರಾಜ್ಯಗಳು ಅದನ್ನ ರಾಟಿಫೈ ಮಾಡಿದ ನಂತರ ಒಟ್ಟಾರೆಯಾಗಿ ಒಪ್ಕೊಳ್ಳಿಕ್ ಸಾಧ್ಯ. ಇಟ್ ಟೇಕ್ಸ್ ಮಂತ್ಸ್ ಟುಗೆದರ್. ಒಂದಿನದಲ್ಲಿ 2 ದಿನದಲ್ಲಿ ಆಗುವಂತದ್ದು. ಬಟ್ ಇಂಟ್ರೆಸ್ಟಿಂಗ್ ಆಗಿರುವಂತ ಈ ತಿದ್ದುಪಡಿ, 39ನೇ ತಿದ್ದುಪಡಿ, ಸರ್ವೋಚ್ಚ ನ್ಯಾಯಾಲಯ ಪ್ರಧಾನಮಂತ್ರಿ, ಸ್ಪೀಕರ್, ಅಧ್ಯಕ್ಷ, ಉಪಾಧ್ಯಕ್ಷರ ಚುನಾವಣಾ ಅಕ್ರಮದ ಪ್ರಕರಣಗಳನ್ನ ಚರ್ಚೆಗೆ ತೆಗೆದುಕೊಳ್ಳುವಂತಿಲ್ಲ ಅಂದ್ಬಿಟ್ಟು.
ಮೊದಲು ಇತ್ತು, ರಾಷ್ಟ್ರಪತಿಗಳು ಮತ್ತು ರಾಷ್ಟ್ರಪತಿಗಳ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ಚರ್ಚೆ ಮಾಡೋದಿಲ್ಲ ಅಂತ, ಗೌರವಾನ್ವಿತ ಸ್ಥಾನ ಅದು ಅಂತ. ಈ ಅಮ್ಮ ಏನ್ ಮಾಡಿದ್ರು ಗೊತ್ತಾ, ಅದಕ್ಕೆ ತನ್ನನ್ನು ಸೇರಿಸ್ಕೊಂಡ್ರು. ರಾಷ್ಟ್ರಪತಿಗಳಿಗೆ ಏನ್ ವ್ಯಾಲ್ಯೂ ಇದೆಯೋ ಅದೇ ಪ್ರಧಾನಮಂತ್ರಿಗೂ ಕೊಡಬೇಕು, ಇನ್ನು ನನಗೊಬ್ಬಳಿಗೆ ಕೊಟ್ಕೊಂಡ್ರೆ ತಪ್ಪಾಗುತ್ತೆ ಅಂತ ಸ್ಪೀಕರ್ನು ಸೇರಿಸಿದ್ರು. ಸ್ಪೀಕರ್ನ ಸೇರಿಸಿ ನಾವು ಚುನಾವಣಾ ಅಕ್ರಮ ಮಾಡಿದ್ರೆ ನ್ಯಾಯಾಲಯ ಇದನ್ನು ಪ್ರಶ್ನಿಸುವಂತಿಲ್ಲ ಅಂತ ಮಾಡಿದ್ರು. ಸಂಸತ್ತು ರಚಿಸುವ ಸಮಿತಿಗೆ ಇದರ ವಿಚಾರಣೆಯ ಹಕ್ಕು. ಯಾರು ಮಾಡಬಹುದು ಅಂದ್ರೆ, ಸಂಸತ್ ಯಾವ ಸಮಿತಿಯನ್ನ ನೇಮಕ ಮಾಡುತ್ತೋ ಅವ್ರು ವಿಚಾರಣೆ ಮಾಡಬಹುದು. ನ್ಯಾಯಾಲಯದ ಮುಂದೆ ಈವರೆಗೆ ಇದ್ದ ಎಲ್ಲ ಚುನಾವಣೆಗಳ ವಾಜ್ಯ ಬರಕಾಸ್ತು. ಅರ್ಥ ಆಗ್ತಿದೆ ಏನು ಅಂತ? 1975 ಇವ್ರು ಗೆದ್ದಿದ್ದು ಇಲ್ಲೀಗಲ್ ಅಂತ ಯಾರ್ಯಾರು ಕೋರ್ಟಲ್ಲಿ ವಾದ ಮಾಡ್ತಿದ್ದಾರೋ ಅದೆಲ್ಲವೂ ಕೂಡ ಇನ್ ಮುಂದೆ ವಾದ ಇಲ್ಲ, ಕ್ಲೋಸ್. ಇನ್ ಮುಂದೆ ನ್ಯಾಯಾಲಯ ಇದನ್ನು ಚರ್ಚೆ ಮಾಡುವಂತಿಲ್ಲ. ಈಕೆದೊಬ್ಬಳದಲ್ಲ, ಅದುವರೆಗೂ ಇದ್ದ ಎಲ್ರಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಪುಣ್ಯಾತ್ಮಿಸಿ. ಆಮೇಲೆ ಏನ್ ಮಾಡಿದ್ರು, ಎಲೆಕ್ಷನ್ ಲಾ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ತಂದು ನ್ಯಾಯಾಧೀಶರು ಈ ಹಿಂದೆ ನೀಡಿದ ವ್ಯತಿರಿಕ್ತ ತೀರ್ಪುಗಳನ್ನು ನಲ್ಲಿಫೈ ಮಾಡಿಬಿಡ್ತೀವಿ ಅಂತ. ಅಂದ್ರೆ ಅರ್ಥ ಆಯ್ತಾ? ಈ ಹಿಂದೆ 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ನ್ಯಾಯಾಲಯ ಏನಾದರೂ ನೆಗೆಟಿವ್ ತೀರ್ಪು ಕೊಟ್ಟಿದ್ರೆ ಅದನ್ನು ನಲ್ಲಿಫೈ ಮಾಡಿ ನ್ಯಾಯಾಲಯದ ಅಧಿಕಾರವನ್ನು ಕಿತ್ಕೊಳ್ಳಿಕ್ಕಾಗತ್ತೆ. ಇದು ಹೆಂಗಾಯ್ತು ಅಂತಂದ್ರೆ, ಎಷ್ಟು ಸ್ಪೀಡಲ್ಲಿ ಆಯ್ತು ಅಂತಂದ್ರೆ, ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಇಟ್ರು, ಆಗಸ್ಟ್ 8ನೇ ತಾರೀಕು ಲೋಕಸಭೆಯಲ್ಲಿ 7ನೇ ತಾರೀಕೆ ಪಾರಿತ ಆಯ್ತದು, 1 hour ಡಿಸ್ಕಷನ್ ಆಯ್ತು ಅಂದ್ರು. ಆಗಸ್ಟ್ 8ನೇ ತಾರೀಕು ರಾಜ್ಯಸಭೆಯಲ್ಲಿ ಪ್ರಸ್ತುತ ಮಾಡಿದ್ರು, 1 ಗಂಟೆ ಚರ್ಚೆ, ಅಕ್ಸೆಪ್ಟೆಡ್. ಆಗಸ್ಟ್ 9 ರಾಜ್ಯ ಮಂತ್ರಿಮಂಡಲಗಳು ಶಾಸಕಾಂಗ ಸಭೆಗಳು ಅಂಗೀಕಾರ ಮಾಡಿದ್ವು, ಅಕ್ಸೆಪ್ಟೆಡ್. ಆಗಸ್ಟ್ 10 ಭಾನುವಾರ, ಇಟ್ ವಾಸ್ ಆನ್ ಸಂಡೇ, 10ನೇ ತಾರೀಕು ಭಾನುವಾರ ರಾಷ್ಟ್ರಪತಿಗಳು ಸೈನ್ ಮಾಡಿದ್ರು. ರಾಷ್ಟ್ರಪತಿಗಳು ಫ್ರೀ ಆಗಿದ್ರು, ಸೈನ್ ಮಾಡಿದ್ರು, ಒಪ್ಕೋತೀನಿ ನಾನು. ಆದ್ರೆ ಏನ್ ಗೊತ್ತಾ ಇಂಟ್ರೆಸ್ಟಿಂಗ್ ಪಾರ್ಟ್, ಯಾವ ಈ ದೇಶದ ಸರ್ಕಾರಿ ಅಧಿಕಾರಿಗಳು ಸಂಡೇ ಅಪ್ಪಿ ತಪ್ಪಿಯೋ ಆಫೀಸ್ ಕಡೆ ಮುಖ ಹಾಕಿ ಮಲಗೋದಿಲ್ವೋ, ಅವರು ಸಂಡೇ ಆಫೀಸಿಗೆ ಬಂದು ಅಂದೇ ಅಧಿಸೂಚನೆ ಹೊರಡಿಸಿ ಈ 39ನೇ ಅಮೆಂಡ್ಮೆಂಟ್ ನ ಅಕ್ಸೆಪ್ಟ್ ಮಾಡಿಸಿದ್ರು. ಯಾಕೆ ಗೊತ್ತಾ? 11ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಇಂದಿರಾ ಗಾಂಧಿಯ ವಿಚಾರಣೆ ಕಂಟಿನ್ಯೂ ಆಗೋದಿತ್ತು. ಇದನ್ನ ತಡಿಲಿಕ್ಕೋಸ್ಕರ 10ನೇ ತಾರೀಕೆ ಅಧಿಸೂಚನೆ ತಂದು ತನ್ನನ್ನು ತಾನು ಉಳಿಸಿಕೊಳ್ಳಬೇಕಾದ ಅಗತ್ಯ ಅವರಿಗಿತ್ತು. ಹೀಗಾಗಿ ಸಂವಿಧಾನವನ್ನ ಕಾಲ ಕಸ ಮಾಡಿಕೊಂಡು ತಾವು ತಮಗೆ ಬೇಕಾಗಿರೋ ನಿರ್ಣಯ ತಗೊಂಡ್ರಲ್ಲ. ಸಂವಿಧಾನಕ್ಕೆ ಇದಕ್ಕಿಂತ ಅವಮಾನ ಯಾರಾದ್ರೂ ಮಾಡಿದ್ದಾರೆ ಅಂದ್ರೆ? ಕಾಂಗ್ರೆಸ್ಗೆ ಹೆಂಗ್ ಮನಸ್ಸು ಬರುತ್ತೆ ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ? ಅವ್ರಿಗೆ ಹೆಂಗ್ ಮನಸ್ಸು ಬರುತ್ತೆ ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ಸಂಸತ್ನಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಒಟ್ಟಾರೆ ಈ ನಿಯಮಗಳದ್ದು ಒಂದೇ ಒಂದು ರೂಲ್ ಏನು ಅಂತಂದ್ರೆ, ಕಾನೂನಿನ ಎದುರು ನಾವೆಲ್ಲರೂ ಸಮಾನರು, ಇಂದಿರಾ ಗಾಂಧಿ ಒಬ್ಬರನ್ನು ಬಿಟ್ಟು ಅಂತ. ಅವ್ರು ನಮ್ಮ ಲೆವೆಲ್ ಅಲ್ಲ, ಅವ್ರ ಲೆವೆಲ್ ಬೇರೆ ಅಂತ ಇಂದಿರಾ ಗಾಂಧಿ ತನ್ನನ್ನು ತಾನು ಮಾಡಿಕೊಂಡಿದ್ದು. ಇದಾದ ನಂತರ 40th ಅಮೆಂಡ್ಮೆಂಟ್ ಬಂತು. ಈ 40th ಅಮೆಂಡ್ಮೆಂಟ್ ಅಲ್ಲಿ 9th ಶೆಡ್ಯೂಲ್ ನ ಬದಲಾಯಿಸಲಾಯಿತು. ಈ 40th ಅಮೆಂಡ್ಮೆಂಟ್ ಅಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಹರಣಕ್ಕೆ ಬೇಕಾಗಿರುವ ಎಲ್ಲ ಕಾನೂನುಗಳನ್ನು ರೂಪಿಸಲಾಯಿತು. ಒಂದೇ ಒಂದು ಪಾಸಿಟಿವ್ ಅವ್ರು ಮಾಡಿದ್ದು ಅಂತಂದ್ರೆ, IAS IPS ಆಫೀಸರ್ಗಳು 60 ವರ್ಷಕ್ಕೆ ರಿಟೈರ್ ಆಗ್ಬಹುದು ಅಂತಿತ್ತು, 62 ಅಂತ ಮಾಡಿದ್ರು. ಅವ್ರು ನಮ್ಮ ಪರವಾಗಿ ಇರಲಿ ಅಂತ ಇರ್ಬೋದು, ನಂಗೆ ಗೊತ್ತಿಲ್ಲ ಅದು ಯಾಕೆ ಹಂಗೆ ಮಾಡಿದ್ರು ಅಂತ. ಅದೊಂದನ್ನು ಅವ್ರು ಅದಕ್ಕೆ ಆಡ್ ಮಾಡಿದ್ರು, 40ನೇ ತಿದ್ದುಪಡಿನ ಅದಕ್ಕೆ ಮಾಡಿದ್ರು. 41ನೇ ತಿದ್ದುಪಡಿ ತಗೊಂಡ್ ಬಂದ್ರು. ಈ 41ನೇ ತಿದ್ದುಪಡಿ ಹೆಂಗಿದೆ ಅಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರು ಇವ್ರ ಅಧಿಕಾರ ಸ್ವೀಕಾರಕ್ಕೆ ಮುನ್ನ ಅಥವಾ ಅವರು ಹುದ್ದೆಯಲ್ಲಿದ್ದಾಗ ಮಾಡಿರುವಂತ ಯಾವುದೇ ಅಕ್ರಮಗಳ ಕುರಿತಂತೆ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತಿಲ್ಲ, ಸಿವಿಲ್ ಲಾ ಸೂಟು ಹೂಡುವಂತಿಲ್ಲ ಅಂದ್ಬಿಟ್ಟು. ಏನ್ ಫ್ರೀಡಮ್ ಅದು! ನೀವು ಇಂದಿರಾ ಗಾಂಧಿನ ಪ್ರಶ್ನೆ ಮಾಡದೇ ಇರೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿದ್ರು. ಬಟ್ ಎಲ್ಲಕ್ಕಿಂತ ನಟೋರಿಯಸ್ ಆಗಿದ್ದು ಏನು ಅಂತಂದ್ರೆ 42nd ಅಮೆಂಡ್ಮೆಂಟ್. 42nd ಅಮೆಂಡ್ಮೆಂಟು ನಾನು ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಫಾರ್ ಗಾಡ್ ಸೇಕ್ 42nd ಅಮೆಂಡ್ಮೆಂಟ್ ಅನ್ನ ಒಂದ್ಸಲ ರಿವಿಸಿಟ್ ಮಾಡಿ. ಏನೇನಿದೆ 42nd ಅಮೆಂಡ್ಮೆಂಟ್ ನಲ್ಲಿ ಅಂತ ನಾನಿಲ್ಲಿ ಬರೀ ಜಿಸ್ಟ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. 42nd ಅಮೆಂಡ್ಮೆಂಟ್ ಅಲ್ಲಿ ಈ ಎಲ್ಲವನ್ನು ಗಟ್ಟಿ ಮಾಡಲಾಯ್ತು. ಯಾವ ಕಾರಣಕ್ಕೂ ಕೂಡ ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ನ ಕೋರ್ಟು ಕೇಳುವಂತಿಲ್ಲ. ಕೋರ್ಟು ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಗಳ ಕೆಳಗಡೆ ಇರಬೇಕು ಎನ್ನುವ ಮಟ್ಟಿಗೆ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಗೊಂಡು ಬಂತು. ಆ 42ನೇ ತಿದ್ದುಪಡಿಯ ಕಂಟಿನ್ಯೂಸ್ ಮುಂದುವರಿದ ಭಾಗವೇ ಪ್ರಿಯಾಂಬಲ್ ನ ಚೇಂಜ್ ಮಾಡಿ. ಮಿತ್ರೆ, ಇಲ್ಲಿ ನಾನು ನಿಮ್ಗೆ ವಿಷಯ ಹೇಳಬೇಕು. ಪ್ರಿಯಾಂಬಲ್ ನಲ್ಲಿ ಪೀಠಿಕೆಯಲ್ಲಿ ಏನಿತ್ತು ಅಂತಂದ್ರೆ, ಇಂಡಿಯಾ ಇಸ್ ಅ ಸಾವರಿನ್ ರಿಪಬ್ಲಿಕ್ ಕಂಟ್ರಿ ಅಂತಿತ್ತು. ಇಂದಿರಾ ಗಾಂಧಿ ಏನ್ ಆಡ್ ಮಾಡಿದ್ರು ಗೊತ್ತಾ ಅದಕ್ಕೆ? ಸಾವರಿನ್, ಸೆಕ್ಯುಲರ್, ಸೋಷಿಯಲಿಸ್ಟ್, ರಿಪಬ್ಲಿಕ್ ಕಂಟ್ರಿ ಅಂತ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಅನ್ನೋ 2 ಪದಗಳನ್ನು ಆಡ್ ಮಾಡಿದ್ರು. ಈ 2 ಪದಗಳನ್ನ ಆಡ್ ಮಾಡಬೇಕು ಅನ್ನೋ ಪ್ರಶ್ನೆ ಯಾವತ್ತಿಗೂ ಕೂಡ ಇವರಿಗೆ ಬಂದಿರಲಿಲ್ವಾ?
ಬಾಬಾ ಸಾಹೇಬರಿಗೆ ಬಂದಿರ್ಲಿಲ್ವಾ? KT ಶಾ ಅಂತ ಒಬ್ಬ ಮೆಂಬರು, ಅವರು ಬಹಳ ಹಿಂದೆಯೇ ಬಾಬಾ ಸಾಹೇಬರು ಚರ್ಚೆಯಲ್ಲಿ ಕೂತಿದ್ದಾಗ ಹೇಳಿದ್ರು, ನಾವು ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಗಳನ್ನ ಆಡ್ ಮಾಡಬೇಕು ಅಂತ. ಬಾಬಾ ಸಾಹೇಬ್ರು ಹೇಳಿದ್ರು, ಈ ಸೋಷಿಯಲಿಸ್ಟ್ ಅನ್ನೋ ಪದ ಒಂದು ಏನು ಇದು ಒಂದು ಚಿಂತನೆ, ಇಟ್ಸ್ ಏನು ಎಕನಾಮಿಕ್ ಚಿಂತನೆ. ಈ ಎಕನಾಮಿಕ್ ಚಿಂತನೆ ಕಾಲ ಕಾಲಕ್ಕೆ ಬದಲಾಗಬಹುದು. ನಾವ್ ಈಗಲೇ ಫಿಕ್ಸ್ ಮಾಡಿಟ್ರೆ ಮುಂದಿನ ಜನಕ್ಕೆ ಇದು ಬೇಡ ಅಂತ ಅನಿಸಿದ್ರೆ ಇದು ಪ್ರಾಬ್ಲಮ್ ಆಗ್ಬೋದು. ಈ ಕಾರಣಕ್ಕೆ ಸೋಷಿಯಲಿಸ್ಟ್ ನಾವು ಆಡ್ ಮಾಡೋದು ಬೇಡ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಸೆಕ್ಯುಲರ್ ಬೇಡ ಅಂತ ಹೇಳುವಾಗ ಬಾಬಾ ಸಾಹೇಬ್ರು ಹೇಳಿದ್ರು, ಸೆಕ್ಯುಲರ್ ಅನ್ನೋದು ಈ ಇಡೀ ಸಂವಿಧಾನದಲ್ಲೇ ಇದೆ, ಭಾರತೀಯರೊಂದಿಗೆ ಹಾಸು ಹೊಕ್ಕಾಗಿದೆ, ಇದನ್ನು ಪ್ರತ್ಯೇಕವಾಗಿ ಆಡ್ ಮಾಡೋದು ಬೇಡ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಯಾವುದನ್ನ ಬಾಬಾ ಸಾಹೇಬ್ರು ಬೇಡವೇ ಬೇಡ ಅಂತ ಕಟ್ಟರ್ ಆಗಿ ಹೇಳಿದ್ರು, ಆ ಬೇಡವೇ ಬೇಡ ಅಂದಿದ್ದನ್ನ ಇವರು ತಂದ್ರು ಅಂದ್ರೆ ಇದು ಬಾಬಾ ಸಾಹೇಬರಿಗೆ ಅವಮಾನ ಅಲ್ಲೇನು? ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ ಯಾರು ಎನ್ನುವ ಪ್ರಶ್ನೆಯನ್ನ ಇವತ್ತು ನಾವು ಕೇಳಬೇಕಾದಂತ ಅಗತ್ಯ ಇದೆ ಅಂತ ನನಗೆ ಅನ್ಸುತ್ತೆ. ನೀವು ಒಂದ್ ಸ್ವಲ್ಪ ಆಮೇಲೆ ಕೊಡ್ಬೋದೇನಪ್ಪಾ? ಹಲೋ, ಇಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ, ನನ್ನ ಅನುಮತಿ ಇಲ್ಲದೆ ಏನು ನಡೆಯೋಂಗಿಲ್ಲ. ಫೈನ್. ಇದು ಬಾಬಾ ಸಾಹೇಬರ ಅವಮಾನ ಅಂತ ಈ ಕಾರಣಕ್ಕೆ ಕೇಳೋದು. ಇದಾದ ನಂತರ ಈ ಸಂವಿಧಾನದ ಪ್ರಿಯಾಂಬಲ್ಗೆ ಇವ್ರು ಕೈ ಹಾಕಿದ್ರಲ್ಲ, ಪ್ರಿಯಾಂಬಲ್ ಕೈ ಹಾಕಿ ಮೇಡಮ್ ಇಂದಿರಾ ಏನ್ ಹೇಳ್ತಾರೆ ಗೊತ್ತಾ? ಮೂಲ ರಚನೆ ಅಂದ್ರೆ ಪ್ರಿಯಾಂಬಲ್ನ ಕುರಿತಂತೆ ಮೂಲ ರಚನೆ ಅನ್ನೋದು ಬೇರೆ ಯಾವ ಸಂವಿಧಾನದಲ್ಲೂ ಇಲ್ಲ, ಇಲ್ಲಿ ಮಾತ್ರ ಹುಟ್ಟು ಹಾಕಲಾಗಿದೆ, ಇದೊಂದು ಮೂರ್ಖತನ ಅನ್ನೋ ತರದ ಮಾತನಾಡಿದ್ರು. ಪ್ರಿಯಾಂಬಲ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ದು ಇಂದಿರಾ ಗಾಂಧಿ. ಮಿತ್ರ, ನೆಕ್ಸ್ಟ್ ಸ್ವರ್ಣ ಸಿಂಗ್ ಹೇಳ್ತಾರೆ, ನ್ಯಾಯಾಲಯ ಹೇಳುತ್ತೆ ಪೀಠಿಕೆಗೆ ಏನೂ ಸೇರಿಸಬಾರದು, ಹಾಗೆ ಸೇರಿಸಿದ್ರೆ ಪೀಠಿಕೆಯ ಲಯ ಹಾಳಾಗುತ್ತೆ ಅಂತ. ಲಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ನಾವೇನ್ ಕವಿಗಳ ಲಯ ಕಾಪಾಡ್ಲಿಕ್ಕೆ ನಾವು ಚೇಂಜ್ ಮಾಡೇ ಮಾಡ್ತೀವಿ ಎನ್ನುವಂತ ಧಾರ್ಷ್ಟ್ಯದಿಂದ ಮಾತಾಡಿದ್ದು ಕಾಂಗ್ರೆಸ್ ಲೀಡರ್ ಸ್ವರ್ಣ ಸಿಂಗ್. ಮತ್ತೆ ಯಾವ ಧೈರ್ಯದ ಮೇಲೆ ಕಾಂಗ್ರೆಸ್ನವರಿಗೆ ನಿಂಗೆ ಹೇಳ್ತಾರೆ? ಯಾವ ಧೈರ್ಯ ಇವರಿಗಿತ್ತು ಅಂತಂದ್ರೆ ಒಂದೇ ಒಂದು ಧೈರ್ಯ. ಕಾಂಗ್ರೆಸ್ನ ಅವತ್ತಿನ ಪ್ರೆಸಿಡೆಂಟು ದೇವಕಾಂತ್ ಬರೂಹ ಹೇಳಿದ್ರು, ಇಂಡಿಯಾ ಈಸ್ ಇಂದಿರಾ, ಇನ್ನಾಗಿದೆ ಅದು, ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತ. ಇಂದಿರಾಳೇ ಇಂಡಿಯಾ, ಇಂಡಿಯಾಳೇ ಇಂದಿರಾ, ಅವಳು ಏನ್ ಹೇಳ್ತಾಳೋ ಅದೇ ಆಗಬೇಕು ಅಂತ. ಜೊತೆಯಲ್ಲಿದ್ದವ್ರು ಯಾವ ತರ ಇದ್ರು ಅಂತಂದ್ರೆ, ಇಂದಿರಾ ಗಾಂಧಿ ಕೈಯಲ್ಲಿ ತೋರಿಸಿದ್ದನ್ನ ಕಾಲಲ್ಲಿ ತೋರಿಸಿದ್ದನ್ನ ಅವ್ರು ತಲೆ ಮೇಲೆ ಇಟ್ಕೊಂಡು ಮಾಡುವಂತ ಮಟ್ಟಿಗೆ ಕೂತಿದ್ದ ಜನ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಈ ಮಾತು ಹೇಳ್ತಾರೆ ಅಂತಂದ್ರೆ ಏನ್ ಹೇಳ್ಬೋದು? ಈಗ ಹೇಳಿ, ಮೋದಿ ಡಿಕ್ಟೇಟರು ಇಂದಿರಾ ಡಿಕ್ಟೇಟರ್ ಅನ್ನೋ ಪ್ರಶ್ನೆಗೆ ಹೊಸ ಪೀಳಿಗೆಯವ್ರು ನಂಗೆ ಉತ್ತರ ಕೊಡ್ಬೇಕು, ನಾನು ಹೇಳಬೇಕಾದ ಏನಿಲ್ಲ. ಇಂಡಿಯಾ ಈಸ್ ಇಂದಿರಾ ಅಂತ ಈ ದೇಶದ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಅಷ್ಟು ಜೋರಾಗಿ ಹೇಳ್ಬೋದಾದ್ರೆ ಹೆಂಗಿರ್ಬೋದು ಪರಿಸ್ಥಿತಿ? ಕಾಂಗ್ರೆಸ್ ಅನೌನ್ಸ್ ಮಾಡಿದ ನಂತರ ಏನೇನಾಯ್ತು ನೋಡಿ. ಮಾಧ್ಯಮಗಳ ಮೇಲೆ ಮೊದಲ ಪ್ರಹಾರ, ಮುದ್ರಣಾಲಯಗಳಿಗೆ ವಿದ್ಯುತ್ ಕಡಿತ ಆಯ್ತು, ಪ್ರಕಟವಾಗಬೇಕಾಗಿರುವಂತ ಸುದ್ದಿಗಳಿಗೆ ಇವರು ಸರ್ಕಾರದ ಮುದ್ರೆ ಬೇಕಾಗಿತ್ತು. ನಾನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ನಿಮಗೆ. ಯಾವಾಗ ಈ ಈ ಕಾನೂನುಗಳನ್ನು ಜಾರಿಗೆ ತಗೊಂಡು ಬಂದ್ರು, ಪ್ರತಿ ಪತ್ರಿಕೆಯೂ ಕೂಡ ಖಾಲಿ ಜಾಗ ಬಿಡೋಂಗಿಲ್ಲ, ನೀವ್ ಏನಾದ್ರೂ ತುಂಬಿಸಬೇಕು ಅಂತ. ಆಗ ಇವ್ರೇನ್ ಮಾಡಿದ್ರು ಅಂತಂದ್ರೆ, ಎಲ್ಲೆಲ್ಲಿ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ಎತ್ತಿ ಹಿಡಿದು ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ್ ಠಾಗೂರ್ ಮಾತಾಡಿರೋ ಸ್ಟೇಟ್ಮೆಂಟ್ಸ್ ಇದೆಯೋ, ಈ ಡಿಕ್ಟೇಟರ್ಶಿಪ್ ಅನ್ನ ಬೈದಿರುವಂತ ಸ್ಟೇಟ್ಮೆಂಟ್ಸ್ ಇದೆಯೋ, ಅದನ್ನೆಲ್ಲ ಪ್ರಿಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೆಡ್ ಬೈ ಮಹಾತ್ಮ, ಸೆಡ್ ಬೈ ರವೀಂದ್ರನಾಥ್ ಠಾಕೂರ್. ಕಾಂಗ್ರೆಸ್ಸಿಗೆ ಮೊದಲು ಗೊತ್ತಾಗ್ಲಿಲ್ಲ, ಆಮೇಲೆ ಟೆನ್ಷನ್ ಶುರುವಾಯ್ತು, ಇವ್ರು ನಮ್ಮ ವಿರುದ್ಧನೇ ಮಾತಾಡಿರೋದು. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, 1975 ಇಂದ 1977 ವರೆಗೂ ಕಾಂಗ್ರೆಸ್ನ ಕಾಲದಲ್ಲಿ, ಎಮರ್ಜೆನ್ಸಿಯ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ರವೀಂದ್ರನಾಥ್ ಠಾಕೂರ್ರ ಹೇಳಿಕೆಗಳಿಗೆ ನಿರ್ಬಂಧ ಇತ್ತು. ತಮಿಳುನಾಡಿನಲ್ಲಿ ಚೋ ರಾಮಸ್ವಾಮಿ ಅಂತಿದ್ದಾರೆ, ತುಗ್ಲಕ್ ಅಂತ ಪತ್ರಿಕೆ ಅವರು. ಅಮೇಜಿಂಗ್ ಮನುಷ್ಯ. ಅವರು ಯಾರನ್ನೂ ಬಿಟ್ಟಿಲ್ಲ, ಎಲ್ರನ್ನೂ ಬೈಯೋರು. ಅವ್ರಿಗೊಂದು ತಾಕತ್ತೆ ವಿಶೇಷವಾಗಿತ್ತು. ಅವ್ರೇನ್ ಮಾಡಿದ್ರು ಗೊತ್ತಾ? ಮಹಾತ್ಮ ಗಾಂಧಿ ಹಾಕೋಂಗಿಲ್ಲ, ರವೀಂದ್ರನಾಥ್ ಠಾಕೂರ್ ಹಾಕೋಂಗಿಲ್ಲ. ಇಂದಿರಾ ಗಾಂಧಿನೇ ಎಲ್ಲ ಚೆನ್ನಾಗಿದ್ದಾಗ ಪ್ರಜಾಪ್ರಭುತ್ವವನ್ನ, ಸಂವಿಧಾನವನ್ನ ಹೊಗಳಿ ಅದನ್ನು ಕಾಪಾಡಬೇಕಾಗಿರೋದ್ರ ಬಗ್ಗೆ ಏನೇನು ಮಾತಾಡಿದ್ರೋ ಅದೇ ಸೇಯಿಂಗ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲಿ ನಿರ್ಬಂಧ ಇರೋದೀಗ? ಮಿತ್ರ, ಪತ್ರಿಕೆಯವರು ಸಾಧಾರಣವಾದ ಹೋರಾಟ ಮಾಡಲಿಲ್ಲ, ಒಬ್ಬರಿಗಿಂತ ಒಬ್ರು. ಎಲ್ಲಿವರೆಗೂ ಎಂತ ಯೂಸ್ಲೆಸ್ ಸೇಯಿಂಗ್ಸ್ ಇತ್ತು ಅಂತಂದ್ರೆ, ಜನತಾ ಪರಿವಾರ ಪ್ರತಿಭಟನೆ ವಿಫಲವಾದ್ರೆ ನೀವು ಪೇಪರಲ್ಲಿ ಬರಿಬಹುದು, ಸಫಲವಾದ್ರೆ ಪ್ರಿಂಟ್ ಮಾಡುವಂಗಿಲ್ಲ. ಪ್ರತಿಭಟನೆ ಯಾಕೆ ವಿಫಲವಾಯಿತು ಅಂತ ಡಿಸ್ಕಷನ್ ಮಾಡುವಂಗಿಲ್ಲ, ವಿಫಲವಾಯಿತು ಅಂತ ಅಷ್ಟೇ ಬರೀಬೇಕು. ಏನಿದೆ ಅವಸ್ಥೆ? ಇದೇ ಗುಜರಾತ್ ಮುಖ್ಯಮಂತ್ರಿ, ಅಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಇರಲಿಲ್ಲ,
ಅವ್ರು ಯಾವ ಹೇಳಿಕೆ ಕೊಟ್ಟರು ಆ ಹೇಳಿಕೆ ಪತ್ರಿಕೆಗಳಲ್ಲಿ ಬರಬಾರ್ದು, ಬಂದ್ರೆ ಅವರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿದ್ರು. ಎಲ್ಲಿವರೆಗೂ ಅಂತಂದ್ರೆ ಎಲ್ಲ ಪತ್ರಿಕೆಗಳು ಸಂಸತ್ ಭವನದ, ನಮ್ಗೆ ಹೆಂಗ್ ವಿಧಾನಸೌಧ ಇದೆಯೋ ದೆಹಲಿಯಲ್ಲಿ ಸಂಸತ್ ಭವನ ಹಾಗೆ ಇದೆ, ಈ ಸಂಸತ್ ಭವನದಲ್ಲಿ ಮೊದಲನೇ ಮಹಡಿಯಲ್ಲಿ 64ನೇ ಕೊಠಡಿಯನ್ನ ಅವರು ಸೆನ್ಸಾರ್ ಕೊಠಡಿ ಅಂತ ಮಾಡಿದ್ರು. ಅಲ್ಲೊಂದು 8 ಜನ ಕೂತಿರ್ತಿದ್ರು. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಬೆಳಗಿನ ಜಾವ 3:30 10 ಗಂಟೆವರೆಗೂ, 10 ಗಂಟೆಯಿಂದ ರಾತ್ರಿ 3:30ವರೆಗೂ 2 ಪಾಳಿಯಲ್ಲಿ ಕೂತ್ಕೊಂಡು ಎಲ್ಲ ಪೇಪರ್ ತರಿಸಿ ಅಲ್ಲಿ ಓದಿ ಯಾವ್ಯಾವ ಪ್ಯಾರಾಗ್ರಾಫ್ ತೆಗಿಬೇಕು ಏನು ಅಂತ ಅವ್ರು ಹೇಳ್ತಿದ್ರು. ಅದಕ್ಕೆ ತಕ್ಕಂತೆ ಮಾಡಿ ಪ್ರಿಂಟ್ ಮಾಡಬೇಕಾದ ಅನಿವಾರ್ಯತೆ ಪತ್ರಿಕೆಗಳಿಗಿತ್ತು. ಇದು ಇಂದಿರಾ ಕಾಂಗ್ರೆಸ್ ಫಾರ್ ಯು, ಹಿಂಗಿತ್ತು ಎಮರ್ಜೆನ್ಸಿಯ ಕಾಲ ಅಂತ. 3 ವರ್ಗೀಕರಣ ಪತ್ರಿಕೆಗಳಿಗೆ ಮಾಡಿದ್ರು. ಎಲ್ಲ ಪ್ರೆಸ್ನವ್ರು ಇರೋದ್ರಿಂದ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ತೀನಿ ನಾನು. ವರ್ಗೀಕರಣ ಏನಲ್ಲಿ ಸ್ನೇಹಿ ಪತ್ರಕರ್ತರು A+, ಅವರು ಪರಮ ಸ್ನೇಹಿ, ಅವರು ನಮಗಿಂತ ಹೆಚ್ಚು ಎಮರ್ಜೆನ್ಸಿ ಸಪೋರ್ಟ್ ಮಾಡ್ತಾರೆ. ಎರಡನೇದು ಪರವಾಗಿಲ್ಲ, ಅವನು ಎಮರ್ಜೆನ್ಸಿ ವಿರೋಧ ಮಾಡ್ತಾ ಇಲ್ಲ, ನಮ್ಗೆ ವಿರೋಧ ಮಾಡ್ತಿಲ್ಲ. ಮೂರನೇವನು ಡೇಂಜರ್, ಈಗ ಪರವಾಗಿದ್ದಂಗೆ ಕಾಣ್ತಾನೆ, ಸಣ್ಣಕ್ಕೆ ವಿರೋಧದ್ದೇನೋ ಬರೆದು ಬಿಡ್ತಾನೆ, ಡೇಂಜರು ಅಂತ. ಈ ತರ 3 ಕ್ಯಾಟಗರಿ ಇತ್ತು. ಈ ಮೊದಲನೇ ಕ್ಯಾಟಗರಿಯಲ್ಲಿ ಪರಮ ಸ್ನೇಹಿ ಕ್ಯಾಟಗರಿಯಲ್ಲಿ ದಿ ಹಿಂದೂ, ಮಲಯಾಳಂ ಮನೋರಮ ಈ ಪತ್ರಿಕೆಗಳಿದ್ವು. ಪರವಾಗಿಲ್ಲ ಅದರಲ್ಲಿ ಹಿಂದೂಸ್ತಾನ್ ಟೈಮ್ಸ್ ಇತ್ತು. ಎಚ್ಚರಿಕೆ ಇರಬೇಕು ಟೈಮ್ಸ್ ಆಫ್ ಇಂಡಿಯಾ, ಇವ್ರು ಪರವಾಗೂ ಬರೀತಿದ್ರು, ನಿಧಾನವಾಗಿ ಯಾವಾಗ್ಲೂ ಒಂದ್ಸಲ ಗೂಗ್ಲಿ ಹಾಕ್ಬಿಡ್ತಿದ್ರು, ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ವಿರೋಧಿ ಪತ್ರಿಕೆಗಳು ಹೆಂಗಿರ್ತಿದ್ವು ಅಂತಂದ್ರೆ ಪರಮ ವಿರೋಧಿ B+, ಅವನ್ ಎಂಥ ವಿರೋಧಿ ಅಂತಂದ್ರೆ ಅವನನ್ನ ಹೆಂಗಾದ್ರೂ ಮಾಡಿ ಮಟ್ಟ ಹಾಕಬೇಕು ಅಂತ. ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡಪ್ರಭ ಹಿಂಗಿತ್ತಂತೆ. ಎರಡನೇದು ಸಾಮಾನ್ಯ ವಿರೋಧಿ, ಅವ್ರು ತುಂಬಾ ಕಟ್ಟರ್ ವಿರೋಧಿಗಳಲ್ಲ, ನಮ್ ಪರವಾಗಿರೋರಲ್ಲ. ಮೂರನೇದಿತ್ತು ಅವ್ನ್ ಬದಲಾಗ್ಬಿಡ್ತಾನೆ, ಬೇಕಿದ್ರೆ ಸ್ವಲ್ಪ ದುಡ್ಡು ಗಿಡ್ ಜಾಸ್ತಿ ಕೊಟ್ರೆ ಅವ್ನ್ ನಮ್ ಪಾಸಿಟಿವ್ ಆಗಿ ಬರೀತಾನೆ ಅಂತವನ್ನ 3ನೇ ಕ್ಯಾಟಗರಿಲಿ ಇಟ್ಟಿದ್ರು. ಇನ್ ತಟಸ್ಥ ಅಂತ ಒಂದು ಟೀಮ್ ಇತ್ತು, ಅದು ನಿಮ್ ಪರವಾಗಿಯೂ ಬರೀತಿರ್ಲಿಲ್ಲ, ನಿಮ್ ವಿರುದ್ಧವಾಗಿಯೂ ಬರೀತಿರ್ಲಿಲ್ಲ, ನಾವು ಸೈಲೆಂಟ್ ಆಗಿರ್ತೀವಿ ಅಂತ ಬರೀತಿದ್ರು. ಪ್ರಜಾವಾಣಿ ಆ ಗ್ರೂಪ್ ಅಲ್ಲಿ ಇತ್ತಂತೆ ಕರ್ನಾಟಕದಲ್ಲಿ. ಸೊ ಹೀಗೆ ಭಿನ್ನ ಭಿನ್ನ ಪತ್ರಿಕೆಗಳನ್ನ ಹೆಂಗ್ ಕಂಟ್ರೋಲ್ ಮಾಡಿದ್ರು ಅಂತ. ನೆಕ್ಸ್ಟ್ ಐ ವಿಲ್ ಸೇ ಯು ಹೇಗಾಯ್ತು ಅಂತ. ಸಿನಿಮಾ ರಂಗದ ಮೇಲೆ ದಾಳಿ ಮಾಡಿದ್ರು. ಕಿಶೋರ್ ಕುಮಾರ್ ಅನ್ನೊಬ್ಬ ಸಿಂಗರ್, ಬಹುತೇಕ ಹಿರಿಯರಿಗೆಲ್ಲ ಗೊತ್ತಿರಬೇಕು, ಅನ್ನೋದು ಪಾಪ್ಯುಲರ್ ಸಿಂಗರ್. ಇವತ್ತಿಗೂ ಕೂಡ ಅವ್ರ ಹಾಡನ್ನು ಕೇಳ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಆ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು, ಈ ಎಮರ್ಜೆನ್ಸಿಯನ್ನ ಸಮರ್ಥಿಸಿಕೊಳ್ಳುವಂತ ಒಂದು ಆರ್ಕೆಸ್ಟ್ರಾ, ಈ ಆರ್ಕೆಸ್ಟ್ರಾದಲ್ಲಿ ಇವ್ರು ಹಾಡಿಗೆ ಬರಬೇಕು, ಯಾರಾದ್ರೂ ಒಬ್ರು ಮಾತನಾಡಬೇಕು. ಕಿಶೋರ್ ಕುಮಾರ್ನ ಕೇಳಕ್ ಹೋದ್ರು, ನೀವು ಬರ್ತೀರಾ ಅಂತ. ಕಿಶೋರ್ ಕುಮಾರ್ಗೆ ಒಳಗಡೆ ಎಮರ್ಜೆನ್ಸಿ ಹಿಡಿಸ್ತಾ ಇಲ್ಲ. ಅವ್ರಂದ್ರು ನಂಗೆ ಹೆಲ್ತ್ ಸರಿ ಇಲ್ಲ, ಅದಕ್ಕೆ ಬರಲ್ಲ. ಎರಡನೇದು, ನನಗೆ ಇತ್ತೀಚೆಗೆ ಪ್ರೋಗ್ರಾಮ್ ಅಲ್ಲಿ ಹಾಡೋದು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬರಲ್ಲ. ಮತ್ತು ಮೂರನೇದು ಹೇಳಿದ್ರು, ನಾನು ಎಲ್ಲೂ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ, ಅದಕ್ಕೆ ಬರಲ್ಲ. ಕಾಂಗ್ರೆಸ್ ಗವರ್ಮೆಂಟು ಇಂದಿರಾ ಗಾಂಧಿ ರೆಜಿಮ್ ತಾಳ್ಕೊಳ್ಳುತ್ತೆ ಅನ್ಕೊಂಡಿದ್ದೀರೇನು? ಇಂದಿರಾ ಗಾಂಧಿ ರೆಜಿಮ್ ಏನ್ ಮಾಡ್ತು ಗೊತ್ತಾ? ಅವ್ರು ಹೇಳಿದ್ರು, ಕಿಶೋರ್ ಕುಮಾರ್ ಯಾವುದೇ ಫಿಲಂ ಇನ್ನು ಮುಂದೆ ಟಿವಿನಲ್ಲಿ ಬರಬಾರ್ದು. ಅವಾಗಿದ್ದು DD1, ಬೇರೆ ಗತಿ ಇರಲಿಲ್ಲ, ಟಿವಿನಲ್ಲಿ ಬರಬಾರ್ದು. ಕಿಶೋರ್ ಕುಮಾರ್ ಯಾವ ಸಾಂಗ್ಸು ಕೂಡ ರೇಡಿಯೋದಲ್ಲಿ ಬರಬಾರ್ದು. ಮೂರನೇದು, ಕಿಶೋರ್ ಕುಮಾರ್ ಹಾಡಿರುವಂತ ಗ್ರಾಮಾಫೋನ್ಸ್ ಏನ್ ಸೇಲ್ ಆಗುತ್ತೆ ಅದನ್ನ ತಡಿಬೇಕು. ಆ ಗ್ರಾಮಾಫೋನ್ ಯಾರು ಪ್ರಿಂಟ್ ಮಾಡ್ತಾರೋ ಆ ಕಂಪನಿಗಳ ಮೇಲೆ ಕೇಸ್ ಹಾಕ್ಬೇಕು. ಕೊನೆಗೆ ಅವ್ರ ಹಾಡುಗಳನ್ನ ರೆಕಾರ್ಡ್ ಮಾಡೋ ಕಂಪನಿ ಹೇಳ್ತು, ಕಿಶೋರ್ ಕುಮಾರಿಂದ ನಾವು ಹಾಡಿಸೋದೇ ಇಲ್ಲ, ನಮ್ಮ ನಿಮ್ ಮುಂದೆ ಬಿಡಿ ಅಂತ. ಕೊನೆ ಕಿಶೋರ್ ಕುಮಾರ್ ಏನ್ ಮಾಡಿದ್ರು ಗೊತ್ತಾ? ಆಯ್ತು, ನಿಮ್ ಪ್ರೋಗ್ರಾಮ್ ಎಲ್ಲಿದೆ ಹೇಳಿ, ನಾನು ಬಂದು ಹೋಗ್ತೀನಿ ಅಂತ. ಕಿಶೋರ್ ಕುಮಾರ್ ಬಂದು ಹೋಗಬೇಕಾದಂತ ಪರಿಸ್ಥಿತಿ ಬಂತು. ಯಾವ್ದ್ರಿ ಡಿಕ್ಟೇಟರ್ಶಿಪ್ಪು? ಯಾರಾದ್ರೂ ಡಿಕ್ಟೇಟರ್ಶಿಪ್ಪು? ಫೈನ್. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ ಜೊತೆ ಹಂಚ್ಕೊಳ್ಬೇಕು. DP ತ್ರಿಪಾಠಿ ಕಥೆ ಏನ್ ಗೊತ್ತೇನು? ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಲೀಡರ್ ಆಗಿದ್ದ. ಈ ಎಮರ್ಜೆನ್ಸಿ ವಿರುದ್ಧ ಹೋರಾಟ ಮಾಡ್ತಾ ಅವ್ರು ಏನ್ ಮಾಡಿದ್ರು, ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾಡಿದ್ರು, ನಾವು ಕಾಲೇಜ್ ಬಂದ್ ಮಾಡ್ತೀವಿ ಅಂತ ಯೂನಿವರ್ಸಿಟಿ ಗೇಟ್ ಅಲ್ಲಿ ನಿಂತರು. ಅವ್ರ ದುರದೃಷ್ಟಕ್ಕೆ ಅದೇ ಕಾಲೇಜ್ನಲ್ಲಿ ಮೇನಕಾ ಗಾಂಧಿ ಓದ್ತಾ ಇದ್ರು, ಸಂಜಯ್ ಗಾಂಧಿ, ವೈಫ್ ಆಫ್ ಸಂಜಯ್ ಗಾಂಧಿ. ಮೇನಕಾ ಗಾಂಧಿನ ಇವರು ಡೋರ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಸ್ಟಾಪ್ ಮಾಡಿ, ಯಾರು ಕಾಲೇಜ್ ಹೋಗುವಂತಿಲ್ಲ, ವಾಪಸ್ ಹೋಗು ಅಂದ್ಬಿಟ್ರು. ಕಾಲೇಜಿಗೆ ಹೋಗುವಂತಿಲ್ಲ ಅಂತಂದ್ರೆ ನಮಗೆಲ್ಲ ಖುಷಿ, ಒಂದಿನ ರಜಾ ಆಯ್ತಲ್ಲ ಅಂತ. ಮೇನಕಾ ಗಾಂಧಿ ಕೋಪ ಬಂತು, ನನಗೆ ಕಾಲೇಜಿಗೆ ಬಿಡ್ಲಿಲ್ವಾ? ಯಾರನ್ನ? ಇಂದಿರಾ ಗಾಂಧಿ ಸೊಸೆ, ನನಗೆ ಬಿಡಲ್ಲ ಅಂದ್ರೆ ಏನ್ ಅರ್ಥ ಅಂತ. ಮೇನಕಾ ಗಾಂಧಿ ಏನ್ ಮಾಡಿದ್ರು ಗೊತ್ತಾ? ಮನೆಗೆ ಹೋಗಿ ಯಜಮಾನ್ರಿಗೆ ಕಂಪ್ಲೇಂಟ್ ಕೊಟ್ಲು, ಅತ್ತೆಗೆ ಕಂಪ್ಲೇಂಟ್ ಕೊಟ್ರು. ಪರಿಣಾಮ ಯಾವನವನ್ ಅಡ್ಡ ಹಾಕಿದವನ್ DP ತ್ರಿಪಾಠಿನ ಕರ್ಕೊಂಡ್ ಬನ್ನಿ ಅಂತ. ತಕ್ಷಣ DIG ಫೋನ್ ಹೋಯ್ತು. DIG ಹೇಳ್ದ, ಇಂದಿರಾ ಗಾಂಧಿ ಕಾಲಲ್ಲಿ ತೋರಿಸಿದನ್ ತಲೆ ಮೇಲೆ ಹೊತ್ಕೊಂಡು ಮಾಡೋರಲ್ಲ ಇವರೆಲ್ಲ, ಈಗ್ಲೇ ಕರ್ಕೊಂಡ್ ಬರ್ತೀನಿ ಅಂತ ಏನ್ ಮಾಡಿದ್ರು, JNU ಹೋದ್ರು. DP ತ್ರಿಪಾಠಿ ಯಾರು ಅಂತ ಗೊತ್ತಾಗ್ಬೇಕಲ್ಲ. ಯಾರೋ ಹುಡುಗ ಅಲ್ಲಿ ನಿಂತಿದ್ದ, ಬಾ ನೀ ಕೂತ್ಕೋ, DP ತ್ರಿಪಾಠಿ ಯಾರು ಅಂತ ತೋರಿಸು. ಅವನಂದ, ಸರ್ ನೀ ಕಾಲೇಜ್ ಅವನೇ ಅಲ್ಲ, ಆದ್ರೂ ಪರವಾಗಿಲ್ಲ ಕೂತ್ಕೊಂಡು ಕೂರಿಸ್ಕೊಂಡ್ರು. ಅದೇ DIGದೇ ಗಾಡಿ,
DIGನೇ ಡ್ರೈವ್ ಮಾಡ್ತಿದ್ದಾರೆ, ಭಿಂದರ್ ಅಂತ ಅವ್ರ ಹೆಸರು. ಡ್ರೈವ್ ಮಾಡಿ JNU ಮುಂದೆ ಹೋದ್ರು. ಸರ್ ಇವನೇ DP ತ್ರಿಪಾಠಿ ಎಂದ ಅವನು. ಅವರನ್ನು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ತಕ್ಷಣ ಇಂದಿರಾ ಗಾಂಧಿ ಫೋನ್ ಸಿಕ್ಕಿದ, ತ್ರಿಪಾಠಿ ಸಿಕ್ಕಿದ ಅಂತ ಅನೌನ್ಸ್ ಮಾಡಿದ್ರು. ತ್ರಿಪಾಠಿನ ಕರ್ಕೊಂಡು ಹೋದ್ರು, ಚೆನ್ನಾಗಿ ಬಡದ್ರು, ಹೊಡೆದ್ರು, ಎಲ್ಲ ಮಾಡಿದ್ರು. ಅವನು ಹೇಳ್ದ, ನಾನು ತ್ರಿಪಾಠಿ ಅಲ್ಲ ಸರ್, ನನ್ನ ದೇವರಣೆಗೂ ತ್ರಿಪಾಠಿ ಅಲ್ಲ ಸರ್, ನನ್ನ ಹೆಸರು ಪ್ರವೀರ್ ಪುರಕಾಯಸ್ಥ. ಇನ್ನೂ 2 ಬಿಟ್ರು, ಸುಳ್ಳು ಹೇಳ್ತೀಯಾ ಅಂತ. 1 ತಿಂಗಳಾದ್ಮೇಲೆ ಗೊತ್ತಾಯ್ತು ಇವನ್ DP ತ್ರಿಪಾಠಿ ಅಲ್ಲ ಅಂತ. ಆದ್ರೆ ಅವನು ಹಿಡ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಹೇಳಿದಾನೆ. ಈಗ ಇವನ್ ಅಲ್ಲ ಅಂತ ವಾಪಸ್ ಬಿಟ್ರೆ ಮೇಡಮ್ಗೆ ಮುಖ ತೋರಿಸೋದು ಹೆಂಗೆ? ಇವನನ್ನ ಯಾರಿಗೂ ಗೊತ್ತಿಲ್ಲದ ಜೈಲಿಗೆ ತಳ್ಬಿಟ್ರು, DP ತ್ರಿಪಾಠಿ ಒಳಗಿದ್ದಾನೆ ಅಂತ. 4-5 ತಿಂಗಳಾದ್ಮೇಲೆ ಒರಿಜಿನಲ್ DP ತ್ರಿಪಾಠಿ ಸಿಕ್ಕದ. ಆಗ್ಲಾದ್ರೂ ಬಿಡ್ಬೇಕಿತ್ತಲ್ಲ, ಆಗ ಬಿಟ್ರೆ ಗೊತ್ತಾಗುತ್ತೆ ಅಂತ ಈ ಪುಣ್ಯಾತ್ಮ ಪ್ರವೀರ್ ಪುರಕಾಯಸ್ಥನನ್ನ ಬಿಡ್ಲೇ ಇಲ್ಲ. 1 ವರ್ಷಗಳ ಕಾಲ ಜೈಲಿನಲ್ಲೇ ಕೊಳಿತಾ ಇದ್ದ. ಅಷ್ಟಾದ್ರೂ ಕೂಡ ದುರವಸ್ಥೆ ಏನ್ ಗೊತ್ತೇನು ಈ ಜನರದೆಲ್ಲ? ಈ ಲೆಫ್ಟಿಸ್ಟ್ ಮೈಂಡ್ ಸೆಟ್ ಎಷ್ಟು ಕೆಟ್ಟದ್ದು ಅಂತಂದ್ರೆ, ಅದೇ ಪ್ರವೀರ್ ಪುರಕಾಯಸ್ಥ ಅವತ್ತು ಅಷ್ಟು ಹೀನಾಯವಾಗಿ ಎಮರ್ಜೆನ್ಸಿಯ ಟೈಮಲ್ಲಿ ಟ್ರೀಟ್ ಆದವನು ಇವತ್ತು ನ್ಯೂಸ್ ಕ್ಲಿಕ್ ಅನ್ನುವಂತ ಒಂದು ಪತ್ರಿಕೆಯನ್ನು ನಡೆಸ್ತಾನೆ. ಬೈ ದ ವೇ, ಹಿ ಇಸ್ ನಾಟ್ DP ತ್ರಿಪಾಠಿ, ಈಸ್ ಪ್ರವೀರ್ ಪುರಕಾಯಸ್ಥ. ಈ ಪ್ರವೀರ್ ಪುರಕಾಯಸ್ಥ ನ್ಯೂಸ್ ಕ್ಲಿಕ್ ಅನ್ನುವಂತ ವೆಬ್ಸೈಟ್ ನಡೆಸ್ತಾನೆ. ಈ ನ್ಯೂಸ್ ಕ್ಲಿಕ್ಗೆ ಇತ್ತೀಚೆಗೆ ಅವನು ಮತ್ತೆ ಜೈಲಿಗೆ ಹಾಕಿದ್ದಾರೆ. ಹಾಕೋದಕ್ಕೆ ರೀಸನ್ ಏನ್ ಗೊತ್ತಾ? ಚೀನಾದಿಂದ ಫಂಡ್ ಅನ್ನ ತೆಗೆದುಕೊಂಡು ನರೇಂದ್ರ ಮೋದಿಯನ್ನ ಸೋಲಿಸೋದಕ್ಕೆ ಬೇಕಾಗಿರುವಂತ ಎಲ್ಲ ಚಟುವಟಿಕೆಗಳನ್ನ ನ್ಯೂಸ್ ಕ್ಲಿಕ್ ಮೂಲಕ ಮಾಡ್ತಾ ಇರುವಂತ ಹೆಡ್ ಆತ ಅಂತ ಅವನನ್ನು ಒಳಗ್ ತಳ್ಳಿದ್ದಾರೆ. ಈಗ ಮೋಸ್ಟ್ಲಿ ಜೈಲಿಂದ ಹೊರಗೆ ಬಂದಿರಬಹುದು ಅಷ್ಟೇ. ಎಮರ್ಜೆನ್ಸಿಯಿಂದಲೂ ಪಾಠ ಕಲಿಯದ ಕೆಲವರು ಹೆಂಗಿರ್ತಾರೆ ಅಂದ್ರೆ ಪ್ರವೀರ್ ಪುರಕಾಯಸ್ಥ ತರ ಇರ್ತಾರೆ ಅಂತ. ಹಾಗಂತ ಬರೀ ಪತ್ರಕರ್ತರನ್ನ, ಸಿನಿಮಾದವ್ರನ್ನ ಮಾತ್ರ ಅಲ್ಲ, ಇವ್ರು ಇಂಡಸ್ಟ್ರಿಯಲ್ಸ್ನೂ ಬಿಡ್ಲಿಲ್ಲ ಮಿತ್ರ. ಈತ PN ಹಸ್ಕರ್ ಅಂತ. ಈ PN ಹಸ್ಕರ್ ಇಂದಿರಾ ಗಾಂಧಿ ಒಂದಿನ ಹೋಗಿ ಹೇಳ್ದ, ನಿಮ್ ಮಗ ನಿಮ್ಗೆ ಬಹಳ ಮಾಡಬಾರದನ್ನು ಮಾಡ್ತಾನೆ, ಅವನ್ ಮಾರುತಿ ಕಂಪನಿ ನಡೆಸಿ ಇಂಡಿಯಾದ ಫೋರ್ಡ್ ಆಗ್ಲಿ, ಆದ್ರೆ ಪ್ರಧಾನಮಂತ್ರಿ ಕಚೇರಿ ಇದಕ್ಕೋಸ್ಕರ ಬಳಸ್ಕೊಳ್ಬಾರ್ದು, ಇದರಿಂದ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಇದು ಸಂಜಯ್ ಗಾಂಧಿ ಗೊತ್ತಾಯ್ತು. ಹೌದಾ, ನನ್ನ ವಿರುದ್ಧ ಪಿತೂರಿ ಮಾಡ್ತೀಯಾ, ಮಾಡ್ತೀನಿರು ನಿನಗೆ ಅಂತ. ಇವನನ್ನೇನು ಮಾಡ್ಲಿಕ್ಕಾಗಲಿಲ್ಲ. ಉಲ್ಟಾ ಏನಾಯ್ತು ಗೊತ್ತಾ? ಇವನ್ ಪರಿವಾರದವ್ರು ಯಾವ ಬಿಸ್ನೆಸ್ ನಡ್ತಾರ ನೋಡುದ, ಪಂಡಿತ್ ಬ್ರದರ್ಸ್ ಅನ್ನೋ ಹೆಸರಲ್ಲಿ ಅವರೊಂದು ಬಾಂಬೆ ಡೈಯಿಂಗ್ ನ ಡೀಲರ್ ಆಗಿದ್ರು. ಆ ಅಂಗಡಿಗೆ ಹೋದ್ರು. ಅಂಗಡಿಗೆ ಹೋಗಿ ಆ ಅಂಗಡಿ ಮೇಲೆ ದಾಳಿ ಮಾಡಿದ್ರು, IT ರೈಡ್ ಮಾಡಿದ್ರು. ಏನೂ ಸಿಗಲಿಲ್ಲ. ಕೊನೆಗೆ ಈ ವ್ಯಾಪಾರದ ಕೆಲವು ರೂಲ್ಗಳನ್ನು ಹಿಡ್ಕೊಂಡು ಇದ್ರ ಮೇಲೆ ರೇಟ್ ನಮೂದಿಸಿಲ್ಲ ಅಂತ 1-2 ಬಟ್ಟೆಯನ್ನು ತೋರಿಸಿ ನಿಮ್ಮನ್ನ ಜೈಲಿಗೆ ಹಾಕ್ತೀವಿ ಅಂತ RN ಹಸ್ಕರ್, ಇವರ ಚಿಕ್ಕಪ್ಪನ ಮಗ, ಮತ್ತು KP ಮುಶ್ರಾನ್ ಇಬ್ಬರನ್ನು ಜೈಲಿಗೆ ಹಾಕ್ಲಿಕ್ಕೆ ಅಂತ ಕರ್ಕೊಂಡು ಹೋದ್ರು. RN ಹಸ್ಕರ್ ವಯಸ್ಸು ಎಷ್ಟಾಗಿತ್ತು ಗೊತ್ತಾಗ? 84 ವರ್ಷ ಆಗಿತ್ತು. ಮುಶ್ರನ್ ವಯಸ್ಸು 75 ವರ್ಷ ಆಗಿತ್ತು. ಈ ವಾಸ್ ಬೆಡ್ ರಿಡನ್. ಇಬ್ಬರನ್ನು ಪೊಲೀಸರು ದರ ಎಳ್ಕೊಂಡು ಹೋದ್ರು. ಪುಣ್ಯ ಅವರಿಗೆ ಇಂದಿರಾ ಗಾಂಧಿ ಸ್ವಲ್ಪ ಹತ್ತಿರ ಸಂಪರ್ಕ ಇದ್ದಿದ್ರಿಂದ ಇಂದಿರಾ ಗಾಂಧಿ ಇಬ್ಬರನ್ನೂ ಜೈಲಿಂದ ಆಚೆ ಕರ್ಕೊಂಡು ಬಂದ್ರು. ಆದರೆ ವ್ಯವಹಾರ ಕ್ಷೇತ್ರವನ್ನ ತಮ್ಮ ಹಿತಾಸಕ್ತಿಗೋಸ್ಕರ ಇಂದಿರಾ ಗಾಂಧಿ ಹೀಗೆ ಬಂಧಿಸಿದ್ರು. ಬರೀ ಇಷ್ಟೇ ಅಲ್ಲ, ಇಲ್ಲಿ ಯಾವ್ದಾದ್ರು ಗವರ್ಮೆಂಟ್ ಸರ್ವೆಂಟ್ ಇದ್ರೆ ಆಶ್ಚರ್ಯ ಅನ್ಸತ್ತೆ ನಿಮ್ಗೆ. ಸರ್ಕಾರಿ ನೌಕರನ್ನ ಕಾಲಕಸ ಮಾಡ್ಕೊಂಡ್ರು. ಹೆಂಗೆ ಅಂತಂದ್ರೆ 1977 ಎಲೆಕ್ಷನ್ ಹೋಗ್ಲಿಕ್ಕೆ ಅವ್ರಿಗೆ ಕರಪತ್ರಗಳು ಬೇಕಾಗಿತ್ತು. ಇಂಗ್ಲಿಷ್ ನಲ್ಲಿರೋ ಕರಪತ್ರವನ್ನ 10 ಭಾಷೆಗಳಿಗೆ ಅನುವಾದ ಮಾಡಬೇಕಿತ್ತು. ಯಾರು ಮಾಡ್ಕೊಡ್ತಾರೆ? ಸರ್ಕಾರಿ ನೌಕರರು. ಈ ಆಲ್ ಇಂಡಿಯಾ ರೇಡಿಯೋದಲ್ಲಿ ಯಾರ್ಯಾರು ಬೇರೆ ಭಾಷೆಗಳಲ್ಲಿ ಇರ್ತಾರೋ ಎಲ್ರು ಎತ್ತಾಕೊಂಡು ಬಂದ್ರು. ದರ್ಶನ್ ಶೆಡ್ಡಿಗೆ ಕರ್ಕೊಂಡು ಬಂದಲ್ಲ, ಸೇಮ್ ಹೋಗಿ ಎತ್ತಾಕೊಂಡು ಬಂದಿದ್ದು. ಕರ್ಕೊಂಡು ಬಂದು ಒಂದ್ ಕಡೆ ಕೂಡ ಹಾಕೊಂಡ್ರು. ಒಂದು ಸರ್ಕಾರಿ ಕಚೇರಿಯಲ್ಲಿ ಕೂಡ ಹಾಕೊಂಡು ಲಾಕ್ ಮಾಡಿದ್ರು ಹೊರಗಡೆಯಿಂದ. ಯು ನೋ ವಾಟ್ ದೇ ಸೆಡ್? ಈ ಕರಪತ್ರವನ್ನ 10 ಭಾಷೆಗಳಿಗೆ ಅನುವಾದ ಮಾಡ್ಬೇಕು ನೀವೆಲ್ಲರೂ ಕೂತ್ಕೊಂಡು. ಅದೇ ನಿಮ್ ಕೆಲಸ. 10 ಭಾಷೆಗಳಿಗೆ ಅನುವಾದ ಮಾಡಿದ ನಂತರ ಹೊರಗೆ ಹೋಗ್ಬೇಕು. ಊಟ ತಿಂಡಿ ಎಲ್ಲ ಇಲ್ಲಿ ಬರುತ್ತೆ. ಯಾರು ಯಾರಿಗೆ ಹೇಳುವಂತಿಲ್ಲ ಅಂತ ಅವರನ್ನ ಒಂದ್ ಇಡೀ ದಿನ ಒಳಗಡೆ ಲಾಕ್ ಮಾಡಿ ಕೂರಿಸ್ಕೊಂಡು ಅವ್ರ ಹತ್ರ ಅನುವಾದ ಮಾಡಿಸ್ಕೊಂಡ್ರು. ಕೊನೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನಿಸ್ತು ಇದು ಪಾರ್ಟಿ ಕೆಲಸ, ಇದನ್ನ ನಾವು ಪಾಪ ಅವರಿಗೆ ಫ್ರೀಯಾಗಿ ದುಡಿಸ್ಕೊಂಡಿದೀವಿ ಅಂತ ಅವ್ರಿಗೊಂದು ನಾಮಿನಲ್ ಅಮೌಂಟ್ ನ ಪ್ರಾಬಬ್ಲಿ 100-120 ರೂಪಾಯಿ ಒಬ್ಬೊಬ್ಬರಿಗೆ ಕೊಟ್ಟು ಅವ್ರನ್ನ ವಾಪಸ್ ಮನೆಗೆ ಕಳಿಸ್ತು. ಆ 120 ರೂಪಾಯಿ ಕೊಟ್ಟ ವೋಚರ್ ಏನಿತ್ತೋ ಅದರ ಆಧಾರದ ಮೇಲೆ ನೀವು ಈ ಕೆಲಸ ಮಾಡಿಸ್ಕೊಂಡು ನಿಜ ಅಂತ ಆಮೇಲೆ ರುಜುವಾತಾಯ್ತು. ಬರೀ ಸಾಕಾಗ್ಲಿಲ್ಲ, ಈ ಪೋಸ್ಟರ್ ಇದೆಯಲ್ಲ, ಈ ತರದ ಪೋಸ್ಟರ್ ಗಳನ್ನ ಅವತ್ತು ಮೊದಲು ಪೇಂಟ್ ಮಾಡಿ ಆಮೇಲೆ ಪ್ರಿಂಟ್ ಮಾಡ್ತಿದ್ರು. ಆ ಪೇಂಟ್ ಮಾಡ್ಲಿಕ್ಕೆ ಅಂತ ಸರ್ಕಾರಿ ಕೆಲಸಗಾರರನ್ನ ಯಾರ್ಯಾರು ಪೇಂಟರ್ಸ್ ಇದ್ದಾರೋ ಅವ್ರನ್ನ ಕರ್ಕೊಂಡು ಬಂದು ಒಂದ್ ಇಡೀ ದಿನ ಕೂಡ ಹಾಕೊಂಡು ಪೋಸ್ಟರ್ ಗಳನ್ನ ರೆಡಿ ಮಾಡ್ಕೊಂಡಿತ್ತಲ್ಲ, ಇದು ಕಾಂಗ್ರೆಸ್. ಸರ್ಕಾರಿ ನೌಕರರಿಗೆ ನಯಾ ಪೈಸೆ ಕಿಮ್ಮತ್ತಿರ್ಲಿಲ್ಲ. ಒಟ್ಟಲ್ಲಿ ಇದ್ರ ಹಿಂದೆ ಇದ್ದಿದ್ ಯಾರು? ನಾನು ಯಾರ ಬಗ್ಗೆನೂ ತುಂಬಾ ಡೀಟೇಲಿಗೆ ಹೋಗಲ್ಲ. ಸಂಜಯ್ ಗಾಂಧಿ ಮೇನ್ ಸೂತ್ರಧಾರ. ಸಂಜಯ್ ಗಾಂಧಿಗೆ ಗುರು ಆಗಿದ್ದು ಧೀರೇಂದ್ರ ಬ್ರಹ್ಮಚಾರಿ ಅಂತ ಒಬ್ಬ ಯೋಗ ಗುರು.
ಆ ಕಡೆ ಸಂಜಯ್ ಗಾಂಧಿ ಟೀಮ್ ನಲ್ಲಿ ಇದ್ದಿದ್ದು ನವೀನ್ ಚಾವ್ಲಾ ಅಂತ ಒಬ್ಬ ಡೇಂಜರಸ್ ಮ್ಯಾನ್. ಇದೆಲ್ಲದರ ಹಿಂದೆ ಇದ್ದಿದ್ದು ಅವನೇ. ಈ ಮುಂದೆ ನಾನು ಹೇಳ್ತೀನಿ ಇನ್ನೇನು ಮಾಡಿದ ಅವನು ಅಂತ. ನವೀನ್ ಚಾವ್ಲಾ ಕೆಳಗೆ KS ಬಾಜ್ವಾ ಇವಾಗ CID ಮುಖ್ಯಸ್ಥರಾಗಿದ್ರು. ಕಿಶನ್ ಚಂದ್ ಗವರ್ನರ್ ಆಫ್ ಡೆಲ್ಲಿ ಆಗಿದ್ರು. PS ಬಿಂದರ್ ನಾನು ಆಗ್ಲೇ ಹೇಳಿದಂತೆ DP ತ್ರಿಪಾಠಿಯನ್ನು ಅರೆಸ್ಟ್ ಮಾಡ್ಕೊಂಡು ಹೋದಂತ DIG. ಈ 3 ಜನ. ಅದ್ ಬಿಟ್ಟು ಅವ್ರದೊಂದು ಗ್ರೂಪ್ ಇತ್ತು. ND ತಿವಾರಿ, PC ಸೇಠಿ, VC ಶುಕ್ಲಾ, ಬನ್ಸಿಲಾಲ್ ಹರಿಯಾಣದ ಮುಖ್ಯಮಂತ್ರಿ ಆಗಿದ್ರು, ಘನಿಕಾಂತ್ ಚೌಧರಿ ಇದ್ರು, ಸೀತಾರಾಮ್ ಕೇಸರಿ ಕರ್ನಾಟಕದ ಗುಂಡೂರಾವ್ ಇದ್ರು. ಇವ್ರು ಕೊಠೇರಿ ಯಾರ್ದು ಅಂತ ಬರೆಯೋದು ಯಾರು ಗೊತ್ತಾ? ಸ್ವತಃ ಮಾರ್ಗರೆಟ್ ಆಳ್ವ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಸಂಜಯ್ ಗಾಂಧಿ ಇಂಥದ್ದೊಂದು ಕೊಠೇರಿಯನ್ನು ಕಟ್ಕೊಂಡಿದ್ದ ಅಂತ. ಈ ಕೊಠೇರಿಯಲ್ಲಿ ರುಕ್ಸಾನಾ ಸುಲ್ತಾನಾ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳಿದೆ. ಸಾಮಾಜಿಕ ನ್ಯಾಯ ಅದು, ಎಲ್ಲ ಹಿಂದೂಗಳೇ ಆದ್ರೆ ತಪ್ಪಾಗತ್ತೆ ಅಂತ ಒಬ್ಬ ಮುಸ್ಲಿಂ ಹೆಣ್ಮಗಳನ್ನ ಹಾಕೊಂಡ್ರು. ಆಕೆಯನ್ನು ಎಲ್ಲಿ ಬಳಸಿದ್ರು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಮೀಸಾ ಅನ್ನೋ ಕಾನೂನು ತಗೊಂಡ್ಬಂದ್ರು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್. ಆ ಮೀಸಾ ಕಾನೂನಿನ ಅಡಿಯಲ್ಲಿ 1012 ಜನರು ಬಂಧಿಸಿದ್ರು. ಅದರಲ್ಲಿ 80 ಜನ ರಾಜಕಾರಣಿಗಳಿದ್ರು, 51 ಜನ ಸರ್ಕಾರಿ ನೌಕರರಿದ್ರು. ಒಟ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಬಂಧಿತರಾದವರ ಸಂಖ್ಯೆ 1,11,000. ನೆಕ್ಸ್ಟ್ ಸಂಗತಿ ನೋಡಿ, ನಿಮ್ಮ ನಾಯಿಯೂ ಫೈಟ್ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ ಅವರು. RSS ನವರು 3,400 ಜನ ಬಂಧಿತರಾಗಿದ್ರು. ಜನಸಂಘ ಬಿಜೆಪಿಯ ಮೂಲ ವರ್ಷನ್ ಅದು 772 ಜನ ಇದ್ರು. ಬರೀ ಸಂಘ ಪರಿವಾರದಿಂದ 4,000ಕ್ಕೂ ಹೆಚ್ಚು ಜನ ಜೈಲುಗಳಲ್ಲಿದ್ರು. CPM ಯಾರಿವತ್ತು ತುಂಬಾ ಹೋರಾಟ ಮಾಡಿದ್ದೀವಿ ಅಂತ ಹೇಳ್ತಾರೋ 81 ಜನ ಇದ್ರು. ಕಾಂಗ್ರೆಸ್ ಓನಿಂದ 25 ಜನ ಇದ್ರು. DMK ಇಂದ 5 ಜನ ಇದ್ರು. ಇನ್ನೆಲ್ಲ ಚಳ್ಳಾಪಿಳ್ಳಿಗಳು 1-2 ಇದ್ರು. ಆದ್ರೆ ಹೈಯೆಸ್ಟ್ ಬಂಧಿತರಾಗಿದ್ದು ಸಂಘ ಮತ್ತು ಸಂಘ ಪರಿವಾರದ ಜನ ಅನ್ನೋದನ್ನ ಇವತ್ತು ನಾವು ಗೌರವಿಸಬೇಕಾದಂತ ಅಗತ್ಯ ಇದೆ. ನಾನಲ್ಲಿ ಇವತ್ತು ಅವರು ಪಟ್ಟ ಯಾತನೆಗಳನ್ನು ತುಂಬಾ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಅದಕ್ಕಿರೋದಲ್ಲ, ಸಂವಿಧಾನದ ಕುರಿತಂತೆ ಚರ್ಚೆಗಿರೋದು. ಇನ್ನೊಂದು ಭಯಾನಕವಾಗಿರುವಂತ ಸ್ಟೋರಿ ಹೇಳ್ತೀನಿ. ಈ ಇಡೀ ಸ್ಟೋರಿಯಲ್ಲಿ ನಂಗೆ ತುಂಬಾ ಕಾಡುವಂತ ಸ್ಟೋರಿ. ದಿಸ್ ಬಾಯ್ ಇಸ್ ರಾಜನ್. ಕಲ್ಲಿಕೋಟೆಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದ. ನಮ್ದು ಹೆಂಗೆ ರೀಜನಲ್ ಇನ್ಸ್ಟಿಟ್ಯೂಟ್ಗಳಿದೆಯೋ ಹಾಗೆ ಕಲ್ಲಿಕೋಟೆ ಇನ್ಸ್ಟಿಟ್ಯೂಟ್ ನಲ್ಲಿ ಇವನು ಲೆಫ್ಟಿಸ್ಟ್ ವಿದ್ಯಾರ್ಥಿ ಅಂತ ಗೊತ್ತಾದ ನಂತರ ಇವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಹೋದ್ರು. ಹಾಸ್ಟೆಲ್ ನಲ್ಲಿ ಇದ್ದ ಇವನು ಮತ್ತು ಇವನ್ ಜೊತೆ ಇನ್ನಿಬ್ಬರನ್ನ ಕರ್ಕೊಂಡು ಬಂದ್ರು. ಹಾಸ್ಟೆಲ್ ಪಕ್ಕದಲ್ಲಿದ್ದಂತ ಒಂದು ರೂಮ್ ಅಲ್ಲಿ ಕೂಡ ಹಾಕೊಂಡ್ರು. ಪೊಲೀಸರು ಮನಸ್ಸಿಗೆ ಬಂದಂತೆ ಹೊಡೆದ್ರು. ಹೆಂಗ್ ಹೊಡೆದ್ರು ಅಂತ ಕೇಳಿದ್ರೆ, ಸ್ಕಾಟ್ಲ್ಯಾಂಡ್ ಇಂದ ಟ್ರೈನಿಂಗ್ ತಗೊಂಡ್ ಬಂದಿದ್ದ ಒಬ್ಬ ಪೊಲೀಸು ಒಂದು ದೊಣ್ಣೆಯನ್ನ ಈ ಹುಡುಗನ ತೊಡೆ ಮೇಲಿಟ್ಟು ಎರಡೂ ಕಡೆಯಿಂದ ಒತ್ತಿ ತಳ್ಳದಂತೆ. ಏನೂ ತಪ್ಪೇ ಇಲ್ಲ ಅವನು. ಅವ್ನು ಹೆಂಗ್ ಕೂಗಾಡ್ತಿದ್ದ, ಕಿರ್ಚಾಡ್ತಿದ್ದ ಅಂತಂದ್ರೆ, ಆಫ್ಟರ್ 1.5 hour ಅವ್ನ ಕಿರ್ಚಾಟ ಬಂದಾಯ್ತು. ಅವ್ನು ಎಲ್ಲೋದ ಅಂತ ಗೊತ್ತಾಗ್ಲಿಲ್ಲ. ಅವ್ರ ಅಪ್ಪನಿಗೆ ಕಾಲೇಜ್ನವ್ರು ಫೋನ್ ಮಾಡಿ ಹೇಳಿದ್ರು, ನಿಮ್ ಮಗನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅಪ್ಪ ಬಂದ್ರು ಪೊಲೀಸರ ಹತ್ರ, ಎಲ್ಲಿದ್ದಾನೆ? ನಾವ್ ಯಾರನ್ನೂ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರು ಪೊಲೀಸ್. ಮಿತ್ರೆ, ಅಪ್ಪ ದಿನ ತಿಂಗಳು ಎಲ್ಲ ಕಡೆ ಅಲ್ದಾಡಿದ್ರು. ಪ್ಲೀಸ್ ನನ್ನ ಮಗಂದ ಅಡ್ರೆಸ್ ಕೊಡ್ರಿ, ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳ್ರಿ ಅಂತ ಎಷ್ಟು ಕೇಳಿದ್ರು ಕೂಡ ಯಾರೂ ರಿಪೋರ್ಟ್ ಕೊಡ್ಲಿಲ್ಲ. ಕರುಣಾಕರನ್ ಆಗ ತಮಿಳ್ನಾಡಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು. ಅವ್ರನ್ನ ಕೇಳಿದ್ರು, ಪ್ಲೀಸ್ ಏನಾದ್ರು ಮಾಡಿಸಿ ಅಂತ. ಕರುಣಾಕರನ್ ನಮ್ಮ ಹತ್ರನೂ ಅಂತ ಹುಡುಗ ಯಾರು ಬಂಧಿಸಲೇ ಇಲ್ಲ ಅಂತ ಹೇಳಿದ್ರು. ಕಾಲೇಜ್ನವ್ರು ಹೇಳ್ತಾರೆ, ಹಾಸ್ಟೆಲ್ನವ್ರು ಹೇಳ್ತಾರೆ, ಪೊಲೀಸರು ಕರ್ಕೊಂಡು ಹೋಗಿದ್ ನಿಜ ಅಂತ. ಆದ್ರೆ ಪೊಲೀಸರ ಹತ್ರ ಡೀಟೇಲ್ಸ್ ಇಲ್ಲ. ಫೈನಲಿ ವಾಟ್ ಹ್ಯಾಪನ್? ಕೋರ್ಟಿಗೆ ಹೋದ್ರೆ ಇವೆಲ್ಲ ಮುಗಿದ ನಂತರ ನನ್ನ ಮಗನ್ ತರಿಸ್ಕೊಡಿ, ಅವನ ತಾಯಿ ಹುಚ್ಚಿ ಆಗ್ಬಿಟ್ಟಿದ್ದಾಳೆ ಅಂತ. ಕೊನೆ ಕೋರ್ಟ್ ಆರ್ಡರ್ ಮಾಡ್ತು, ಬರಲೇಬೇಕು ಇದು ಅಂತ. ಕೋರ್ಟ್ ಎಲ್ಲ ವಿಚಾರಣೆ ಶುರು ಮಾಡಿದಾಗ ಒಬ್ಬ ಪೊಲೀಸ್ ಹೇಳಿದ, ಕರೆಕ್ಟು, ನಾವು ಕರ್ಕೊಂಡೋದ್ವಿ ಅವನ್ನ, ಟಾರ್ಚರ್ ಮಾಡ್ತಾ ಇದ್ವಿ, ಸತ್ತು ಹೋಗ್ಬಿಟ್ಟ, ವಿ ಬರೀಡ್ ಹಿಮ್ ಆಫ್ ಅಂತ. ಇತರ ಇನ್ನೂ ಭಯಾನಕವಾದ ಸಂಗತಿ ಏನ್ ಗೊತ್ತಾ? ಆಫ್ಟರ್ ಸಮ್ ಟೈಮ್ಸ್ ಒಬ್ಬ ಡ್ರೈವರ್ ಒಂದಿನ ಒಂದು ಕನ್ಫೆಷನ್ ಮಾಡ್ಕೊಂಡ. ಆ ರಾಜನ್ ಬಾಡಿಯನ್ನ, ಸತ್ತೋಗಿರೋ ಬಾಡಿಯನ್ನ ನನ್ನ ಗಾಡಿಗೆ ತುಂಬಿ ಇಂಥ ಜಾಗಕ್ಕೆ ತಲುಪಿಸು ಅಂತ ಕಳಿಸ್ಕೊಟ್ರು. ನಾನು ಅಲ್ಲೋಗಿ ಕೊಟ್ಟೆ. ಅದೊಂದು ದೊಡ್ಡ ಕಸಾಯಿ ಖಾನೆ ಆಗಿತ್ತು. ಆ ಕಸಾಯಿ ಖಾನೆಯಲ್ಲಿ ಅವನ ಬಾಡಿಯನ್ನ ಚೂರು ಪೀಸ್ ಮಾಡಿ ಹಂದಿಗಳಿಗೆ ಫುಡ್ ಅಂತ ಹಾಕ್ಬಿಟ್ರು. ದಿಸ್ ಬುಕ್ ಡೀಲ್ಸ್ ಅಬೌಟ್ ದಟ್ ಬಾಯ್. ಎಮರ್ಜೆನ್ಸಿಯ ಕರಾಳ ಮುಖ. ಮರೆತು ಬಿಡಿ ಅಂತಾರಲ್ಲ ಖರ್ಗೆಯವರೇ, ನಾನ್ ಮರಿತೀನಿ, ಹೊಸ ಪೀಳಿಗೆ ಮರಿಬಹುದು, ನಮ್ಗೆ ಅದ್ರ ಕಷ್ಟ ಗೊತ್ತಿಲ್ಲ. ಇವ್ರ ತಂದೆ, ಇವ್ರ ತಾಯಿ, ಇವ್ರ ಫ್ಯಾಮಿಲಿ, ಇವನ್ ತಮ್ಮ, ಇವನ್ ತಂಗಿ ಯಾರಾದ್ರೂ ಮರಿಲಿಕ್ಕೆ ಸಾಧ್ಯನಾ? ಐ ಡೋಂಟ್ ನೋ. ಯಾರಿಗಾದ್ರೂ ಆ ಪುಸ್ತಕ ಓದಬೇಕು ಅಂತಂದ್ರೆ ಇದ್ರ PDF ಡೆಫಿನೆಟ್ಲಿ ಇಂಟರ್ನೆಟ್ ಅಲ್ಲಿ ಅವೈಲೇಬಲ್ ಇದೆ. ಮೆಮೊರೀಸ್ ಆಫ್ ಅ ಫಾದರ್ ಅಂತ, ಪ್ರೊಫೆಸರ್ TV HR ವ್ಯಾರಿಯರ್ ಅಂತ ಅವರ ಹೆಸರು. ಅವ್ರು ಬರೆದಿರುವಂತ ಪುಸ್ತಕ, ದಯವಿಟ್ಟು ಓದಿ. ತಿಹಾರ್ ಜೈಲಿನ ಗರಿಷ್ಠ ಮಿತಿ 1237 ಇತ್ತು. 4200ಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ರು. ಸಂಜಯ್ ಗಾಂಧಿನ ಯಾರೋ ಕೇಳಿದ್ರು, ಅಲ್ಲಿ ಕೆಪಾಸಿಟಿ ಇಲ್ಲ ಅಂತ. ಅದಕ್ಕೆ ನವೀನ್ ಚಾವ್ಲಾ ಹೇಳಿದ, ಒಂದ್ ಕೆಲಸ ಮಾಡಿ, ಶೆಡ್ ಹಾಕ್ಬಿಡಿ, ಅಸ್ಬೆಸ್ಟೋಸ್ ಶೀಟು,
ಡೆಲ್ಲಿಯಲ್ಲಿ 45 ಡಿಗ್ರಿ ಟೆಂಪರೇಚರ್ ಅವಾಗ ಅದರಲ್ಲಿ ಹಾಕಿ ಸಾಯಿಲಿ ಎಲ್ಲ ಒಳಗೆ ಅಂತ. ಇನ್ನೂ ತುಂಬಾ ಜನ ರಾಜಕೀಯ ಕೈದಿಗಳಿದ್ರೆ ಬುದ್ಧಿಮಾಂದ್ಯರ ಟೀಮಲ್ಲಿ ಅವ್ರನ್ನ ಹಾಕ್ಬಿಡಿ, ಸತ್ತೋಗ್ಲಿ ಅಲ್ಲೇ ಇವರು ಅಂತ ಅವ್ರಿಗೆ ಹಂಗೆ ಹೇಳಿದ್ರು. ಇದು ಎಮರ್ಜೆನ್ಸಿ ಫಾರ್ ಯು. ಎಲ್ಲಕ್ಕಿಂತ ವರ್ಸ್ಟ್ ಏನು ಅಂತಂದ್ರೆ ಸ್ಲಮ್ನ ತೆರವಿನ ಕಾರ್ಯಾಚರಣೆ. ಇಲ್ಲಿನ ಹಿರಿಯರಿಗೆ ಸ್ವಲ್ಪ ಮಟ್ಟಿಗೆ ಕ್ಲೂ ಇರಬಹುದು ಅದರದ್ದು. ಈ ಸ್ಲಮ್ಗಳು, ಈ ಸಂಜಯ್ ಗಾಂಧಿ ಒಂದಿನ ಓಡಾಡಬೇಕಾದ್ರೆ ನೋಡ್ದ ಡೆಲ್ಲಿ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಸ್ಲಮ್ಗಳೇ ಪ್ರಾಬ್ಲಮ್ಮು, ಎಮರ್ಜೆನ್ಸಿ ಟೈಮಲ್ಲಿ ಇದನ್ನು ಖಾಲಿ ಮಾಡಿಸ್ಬಿಡಿ ಅಂತ ತೆರವಿನ ಕಾರ್ಯಾಚರಣೆ ಕೊಟ್ಟ. ಮೊದಲನೇದು ತುರ್ಕ್ಮನ್ ಗೇಟ್, ಮುಸಲ್ಮಾನರೇ ಜಾಸ್ತಿ ಇದ್ದಂತ ಜಾಗ, ಇದನ್ನ ತೆರವು ಮಾಡಿ ಅಂತ ಹೇಳ್ದ. ಯಾಕೆ ತೆರವು ಮಾಡಿ ಅಂತ ಹೇಳ್ದ ಗೊತ್ತಾ? ದ ಓನ್ಲಿ ರೀಸನ್ ಇಸ್ ಈ ಸ್ಲಮ್ ತುಂಬಾ ಕೊಳಕಾಗಿದೆ, ಖಾಲಿ ಮಾಡಿಸಿ. ಅಂಧೇರಿಯಾ ಮೋರ್, ಇದೊಂದು ಸ್ಲಮ್ಮು, ಈ ಸ್ಲಮ್ ಖಾಲಿ ಮಾಡಿಸಿ ಅಂತ ಯಾಕೆ ಗೊತ್ತಾ? ನನ್ನ ಮನೆಯಿಂದ ನನ್ನ ತೋಟಕ್ಕೆ ಹೋಗ್ಬೇಕಾದ್ರೆ ಈ ಸ್ಲಮ್ ಅಡ್ಡ ಬರುತ್ತೆ, ಇದನ್ನ ಖಾಲಿ ಮಾಡಿಸಿ ಎಂದ. ಯಾರಪ್ಪನ ಮನೆದ? ದಿಸ್ ವಾಸ್ ಎಮರ್ಜೆನ್ಸಿ. ಮೂರನೇದು, ಇವತ್ತು ಅಧ್ಯಕ್ಷರಾಗಿ ಒಬ್ಬ ಸೈನಿಕರಿದ್ದಾರೆ, ಅವ್ರಿಗೆ ಕೇಳಿದ್ರೆ ಆಶ್ಚರ್ಯ ಅನ್ಸಬಹುದು. ಕಪ್ಶೇರ್ನ ನಿವೃತ್ತ ಸೇನಾಧಿಕಾರಿ ಅವನ ಮನೆ ಉರುಳಿಸಿದ್ರು. ಯಾಕೆ ಗೊತ್ತಾ? ಯಾಕೆ ಮನೆ ಉರುಳಿಸಿದ್ರು ಅಂದ್ರೆ ಅವನ ಮಾರುತಿ 800 ಕಾರ್ ತಯಾರು ಮಾಡುವಂತ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಆ ಮನೆ ಅಡ್ಡ ಬರುತ್ತೆ, ಅದನ್ನ ತೆಗೆದು ನಂಗೆ ಸ್ವಲ್ಪ ರೋಡ್ ವೈಡ್ ಮಾಡ್ಕೊಡಿ, ಹಾಯಾಗಿ ಓಡಾಡಬೇಕು ನಾನು ಅಂತ. ರೂಲಿಂಗ್ ಮೈಂಡ್ ಸೆಟ್ ಅದು. ಫೋರ್ತ್ ಒನ್, ಕರೋಲ್ ಬಾಗ್ನ ಮನೆಗಳ ಧ್ವಂಸ ಮಾಡ್ಲಾಯ್ತು. ಯಾಕೆ ಮಾಡಿದ್ರು ಗೊತ್ತಾ? ಇಲ್ಲಿನ ಬಹುತೇಕರು ನಮ್ಮ ವಿರೋಧ ಪಕ್ಷಗಳಿಗೆ ವೋಟ್ ಮಾಡ್ತಾರೆ ಅಂತ ಮನೆಗಳನ್ನೇ ಉರುಳಿಸಿಬಿಟ್ರಲ್ಲ. ಮಿತ್ರ, ಎಲ್ಲಕ್ಕಿಂತಲೂ ಹೆಚ್ಚು ಪ್ರತಿಭಟನೆ ಬಂದಿ ತುರ್ಕ್ಮನ್ ಗೇಟ್ ನಲ್ಲಿ. ಮುಸಲ್ಮಾನರು ಜಾಸ್ತಿ ಇದ್ರು, ಬೀದಿಗೆ ಬಂದ್ಬಿಟ್ರು ಅವರು. ಅವ್ರು ಬೀದಿಗೆ ಬಂದು ದೊಡ್ಡ ಗಲಾಟೆ ಮಾಡಿದ್ರು. ಆ ತುರ್ಕ್ಮನ್ ಗೇಟ್ ನಲ್ಲಿ ಎಷ್ಟು ಗಲಾಟೆ ಮಾಡಿದ್ರು ಕೂಡ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗಿಲ್ಲ. ಈ ಮಾರ್ಗರೆಟ್ ಆಳ್ವಾ ತಮ್ಮ ಪುಸ್ತಕದಲ್ಲಿ ಬರೀತಾರೆ, ಅಲ್ಲಿನ MP ಬಂದು ನನ್ನ ಹತ್ರ ಕಣ್ಣೀರ್ ಹಾಕಿದ್ರು. ಮೇಡಮ್, ನಮ್ ಮುಗ್ದೆ ಹೋಗ್ಬಿಡ್ತು ನಮ್ ಕತೆ, ಸಂಜಯ್ ಗಾಂಧಿ ನಮ್ ಕಥೆನೇ ಮುಗಿಸ್ತಾರೆ, ದಯವಿಟ್ಟು ನೀವು ಬಂದು ತಡೀರಿ ಅದನ್ನ ಅಂತ ಕೇಳಿದ್ರು. ನಾನು ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಮಾರ್ಗರೆಟ್ ಆಳ್ವಾ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇದು ಬಹಳ ಜನರಿಗೆ, ತರುಣರಿಗೆ ಗೊತ್ತಿಲ್ಲ, ಹಿರಿಯರಿಗೆ ಗೊತ್ತಿದೆ. ಸಂಜಯ್ ಗಾಂಧಿ ಒಂದು ಟಾರ್ಗೆಟ್ ಕೊಟ್ಟ, ಪುರುಷತ್ವ ಹರಣ ಮಾಡಬೇಕು ಅಂತ. ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿರೋದು ಸ್ಲಮ್ಗಳು ಹೆಂಗೋ ಹಾಗೆ ಜನಸಂಖ್ಯೆನೂ ಜಾಸ್ತಿ ಆಗಿರೋದು ಪ್ರಾಬ್ಲಮ್ಮು. ಬೆಟರ್ ಏನು ಅಂತಂದ್ರೆ, ಹೆಣ್ಮಕ್ಳು ಸಿಕ್ಕಿದ್ರೆ ಟ್ಯುಬೆಕ್ಟಮಿ ಮಾಡ್ಬಿಡಿ, ಗಂಡ್ಮಕ್ಳು ಸಿಕ್ಕಿದ್ರೆ ಎಳ್ಕೊಂಡ್ ಬಂದು ವ್ಯಾಸೆಕ್ಟಮಿ ಮಾಡ್ಬಿಡಿ, ಇನ್ ಜೀವಮಾನದಲ್ಲಿ ಮಕ್ಕಳಾಗಬಾರ್ದು ಅವ್ರಿಗೆ, ಹಂಗ್ ಮಾಡಿ ಅಂತ. ಹಿ ಗೇವ್ ಅ ಟಾರ್ಗೆಟ್ ಹೆಂಗ್ ಕೊಟ್ಟ ಅಂತಂದ್ರೆ, ನೀವು ಹಿಡ್ಕೊಂಡ್ ಬಂದ್ ಮಾಡಬೇಕು ಅಷ್ಟೇ ಅಂತ. ಪರಿಣಾಮ ಹೆಂಗ್ ಗೊತ್ತಾ? ದಾರಿಯಲ್ಲಿ ಹೋಗ್ತಾ ಇದ್ರೆ, ಒಬ್ಬ ತರುಣ ಹೋಗ್ತಾ ಇದ್ರೆ, ನಿಂದಾಗಿದ್ಯಾ ನಸ್ಬಂದಿ ಅಂತ ಕರೆಯೋರು ಆಗಿನ ದಿನಗಳಲ್ಲಿ, ನಸ್ಬಂದಿ ಆಗಿದ್ಯಾ, ಇಲ್ಲ ಅಂದ್ರೆ ಎತ್ತಾಕೊಂಡು ಹೋಗೋದು, ಕಟ್ ಮಾಡೋದು, ಕಳ್ಸೋದು. ಹೆಣ್ಮಗಳು, ನಿನ್ ಟ್ಯುಬೆಕ್ಟಿಮಿ ಆಗಿದ್ಯಾ, ಕರ್ಕೊಂಡು ಹೋಗೋದು, ಟ್ಯುಬೆಕ್ಟಿಮಿ ಮಾಡೋದು, ಕಳಿಸ್ಕೊಡೋದು. ಅವ್ರ ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು. ಯಾಕೆ ಅಂತಂದ್ರೆ ಸಂಜಯ್ ಗಾಂಧಿ ಮುಂದೆ, ಇಂದಿರಾ ಗಾಂಧಿ ಮುಂದೆ ನಿಷ್ಠರು ಅಂತ ತೋರಿಸ್ಕೊಳ್ಬೇಕು ಅಂತ. ಮಿತ್ರ, ಮೊದಲನೇ ವರ್ಷದಲ್ಲಿ ಟಾರ್ಗೆಟ್ ಏನ್ ಕೊಟ್ಟಿದ್ರೋ ಅದಕ್ಕಿಂತ 7% ಜಾಸ್ತಿ ಅಚೀವ್ ಆಯ್ತು. ಸೆಕೆಂಡ್ ಇಯರ್ ನಲ್ಲಿ ಟಾರ್ಗೆಟ್ ಏನ್ ಕೊಟ್ಟಿದ್ರೋ ಅದು ಆಲ್ಮೋಸ್ಟ್ ಡಬಲ್ ಅಚೀವ್ ಆಯ್ತು. ಬಿಹಾರದವರಿಗೆ ಈ ವರ್ಷ 3 ಲಕ್ಷ ಜನರಿಗೆ ಪುರುಷತ್ವ ಹರಣ ಮಾಡಬೇಕು ಅಂತಂದ್ರೆ ಅವ್ರು 6 ಲಕ್ಷ ಟಾರ್ಗೆಟ್ ತಗೋತೀವಿ ಸರ್, ಮಾಡಿ ನಿಮ್ ಮುಂದೆ ಇಡ್ತೀವಿ ಎಂದ್ರು. ಏನ್ ಅವಸ್ಥೆ ನೋಡಿ ಈ ದೇಶದಲ್ಲಿ. ಅಂಡ್ ವಿ ಸ್ಪೀಕ್ ಆಫ್ ಡಿಕ್ಟೇಟರ್ಶಿಪ್. ನರೇಂದ್ರ ಮೋದಿ ಡಿಕ್ಟೇಟರ್ ಅಂತ ಮಾತಾಡ್ತೀವಿ, ಆದ್ರೆ ನನ್ನ ಇಚ್ಛೆ ಇಲ್ಲದೆ ನನ್ನ ಪುರುಷತ್ವದ ಹರಣ ಮಾಡುವ ತಾಕತ್ತನ್ನ ನಿಮಗೆ ಕೊಟ್ಟಿದ್ ಯಾರು ಅಂತ ಯಾರು ಕೇಳಲೇ ಇಲ್ವಲ್ಲ. ಅಂಡ್ ಇನ್ನೂ ದೌರ್ಭಾಗ್ಯದ ಸಂಗತಿ ಏನ್ ಗೊತ್ತಾ? ಇವತ್ತು ಮುಸಲ್ಮಾನರು ಕಾಂಗ್ರೆಸ್ಗೆ ಇಷ್ಟು ವೋಟ್ ಮಾಡ್ತಾರಲ್ಲ, ನನ್ ಆಫ್ ದೆಮ್ ನೋ ಈ ನಸ್ಬಂದಿಯ ದೊಡ್ಡ ಪ್ರಭಾವವನ್ನ ಎದುರಿಸಿದ್ದು ಮುಸಲ್ಮಾನರು. ಅವರನ್ನು ಯಾವ ಪರಿ ಧ್ವಂಸಗೊಳಿಸಲಾಯಿತು ಅಂತಂದ್ರೆ, ಮುಸಲ್ಮಾನರು ತಲೆ ಎತ್ಕೊಂಡು ತಿರುಗಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಸ್ಬಂದಿ ಮಾಡಿಕೊಂಡ್ರೆ ಮಾತ್ರ ಸಂಬಳ ಅಂತ ಬ್ಯಾಂಕ್ಗಳು ಹೇಳಿದ್ವು. ಅವನು, ನಾನು ಮಗು ಆಗದೆ ಇರೋ ತರ ಏನೋ ಒಂದಷ್ಟು ವ್ಯವಸ್ಥೆ ಮಾಡ್ಕೊಳ್ತೀನಿ ಸರ್, ದಯವಿಟ್ಟು ನಸ್ಬಂದಿ ಬೇಡ ಅಂದ್ರೆ ಸಂಬಳನೇ ಇಲ್ಲ ಅಂತಿದ್ರು ಅವನು. ನೀನು ಸಂಬಳ ಬೇಕು ಅಂದ್ರೆ ನಸ್ಬಂದಿ ಮಾಡ್ಕೋ ಅಂತ. ಇದೆಲ್ಲ ಆದ್ಮೇಲೆ ಫೈನಲಿ ಫೈಜಾಬಾದ್ ಅಂದ್ರೆ ಈಗಿನ ಅಯೋಧ್ಯ, ಫೈಜಾಬಾದ್ನ ಒಂದು ಪ್ರಕರಣ ನಡೀತು. ಆ ಪ್ರಕರಣ ಏನಾಯ್ತು ಅಂತ ಕೇಳಿದ್ರೆ, ಒಬ್ಬ ಮೊಹಮ್ಮದ್ ಅಲಿ ಹೈದರ್ ಅಂತ ಒಬ್ಬ ವ್ಯಕ್ತಿ, ಆತ ಮತ್ತು ಅವನ ಜೊತೆ ಇರೋ ಮತ್ತೊಬ್ಬರಿಗೆ ನಸ್ಬಂದಿ ಮಾಡಬೇಕು ಅಂತ ಒತ್ತಾಯ ಮಾಡಿದಾಗ ಆತ ಹೇಳಿದ, ನನ್ನ ಮತಗ್ರಂಥ ನಸ್ಬಂದಿಗೆ ನನಗೆ ಅವಕಾಶ ಕೊಡೋದಿಲ್ಲ, ಹಿಂಗಾಗಿ ನಾನು ನಸ್ಬಂದಿಗೆ ಒಪ್ಕೊಳ್ಳೋದಿಲ್ಲ ಅಂತ ಅವರು ಹಠ ಹಿಡಿದ ನಂತರ ಆಗೇನಾಯ್ತು ಗೊತ್ತೇನು? ಆಗ ಅವನನ್ನ ಮೀಸಾದಡಿಯಲ್ಲಿ ಬಂಧಿಸಿ ಅವನಿಗೆ ಅಲ್ಲಿ ನಸ್ಬಂದಿ ಮಾಡಿ ಅವನ ಹತ್ರ ಒಂದು ನೋಟ್ ಬರ್ಸ್ಕೊಂಡ್ರು. ಏನ್ ಬರ್ಸ್ಕೊಂಡ್ರು ಅಂದ್ರೆ, ನಾನು ಸ್ವ ಇಚ್ಛೆಯಿಂದ ನಸ್ಬಂದಿ ಮಾಡಿಸ್ಕೊಂಡಿದ್ದೀನಿ ಅಂತ ಅವನ ಹತ್ರ ನೋಟ್ ಬರ್ಸ್ಕೊಂಡ್ರು. ಆ ಸುದ್ದಿಯನ್ನ PN ಧರ್, ಇಂದಿರಾ ಗಾಂಧಿಯ ಪರ್ಸನಲ್ ಅಸಿಸ್ಟೆಂಟ್ ಅಥವಾ ಅವರ ಪರ್ಸನಲ್ ಸೆಕ್ರೆಟರಿ PN ಧರ್ ಹೋಗಿ ಈ ರಿಪೋರ್ಟ್ ಅನ್ನು ತೆಗೆದು ಇಂದಿರಾ ಗಾಂಧಿ ಮುಂದೆ ಇಟ್ರು.
ಅಲ್ಲಿವರೆಗೆ ಆಗಿರುವಂತ ಎಲ್ಲ ಅತ್ಯಾಚಾರಗಳ ರಿಪೋರ್ಟ್ ಅನ್ನ ಸುಳ್ಳು 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 ಅಂತ ಹೇಳ್ತಿದ್ದ ಇಂದಿರಾ ಗಾಂಧಿ ಇದನ್ನ ನೋಡಿದ ನಂತರ ಬಹಳ ಕುಸಿದು ಬಿದ್ದು ಅಯ್ಯಯ್ಯೋ ಏನಾಗೋಯ್ತು ಎಮರ್ಜೆನ್ಸಿಯಿಂದ, ನಾನು ಇದನ್ನು ತಡಿಬೇಕು ಅಂತ ಅನ್ಸುತ್ತೆ ಅಲ್ವಾ ಅಂತ ಆಗ ಕೇಳಿದ್ರು. ಆಗ ಜೊತೆಲಿದ್ದವರೆಲ್ಲ ಹೇಳಿದ್ರು, ಮೇಡಮ್ ಈಗ ದೇಶ ಹೆಂಗಿದೆ ಅಂತಂದ್ರೆ ನೀವು ಇದನ್ನ ತಡೆದು ಎಲೆಕ್ಷನ್ಗೆ ಹೋದ್ರೆ ಮತ್ತೊಮ್ಮೆ ಬಹುಮತ ಬರುತ್ತೆ ನಿಮಗೆ, ಇಡೀ ದೇಶ ನಿಮಗೆ ಸ್ವಾಗತಕ್ಕೋಸ್ಕರ ಕಾಯ್ತಾ ಇದೆ, ದೇಶದಲ್ಲಿ ಟ್ರೈನ್ ಟೈಮಿಗೆ ಸರಿಯಾಗಿ ಬರ್ತಿದೆ, ಬಸ್ಸು ಟೈಮಿಗೆ ಸರಿಯಾಗಿ ಬರ್ತಿದೆ, ಸ್ಕೂಲ್ಗಳು ಟೈಮ್ ಸರಿಯಾಗಿ ಆನ್ ಆಗ್ತಿವೆ, ಎಲ್ಲವೂ ಟೈಮಿಗೆ ನಡೀತಾ ಇದೆ, ಇಡೀ ದೇಶ ಸ್ವರ್ಗಂ. ಇಂದಿರಾ ಗಾಂಧಿ ನಂಬಿಟ್ರದನ್ನ. ದೆನ್ ಇಂದಿರಾ ಗಾಂಧಿ ಸೆಟ್ ತುರ್ತು ಪರಿಸ್ಥಿತಿ ತೆಗೆದು ನಾನು ಎಲೆಕ್ಷನ್ಗೆ ಹೋಗ್ತೀನಿ ಅಂತ ಅವ್ರು ಎಲೆಕ್ಷನ್ಗೆ ಘೋಷಣೆ ಮಾಡಬೇಕು ಅಂತ ಎಲೆಕ್ಷನ್ ಘೋಷಣೆ ಮಾಡಲಿಕ್ಕೆ ಅವತ್ತಿನ ರಾಷ್ಟ್ರಪತಿಗಳ ಕೈಯಲ್ಲಿ ಅದನ್ನು ಕಳಿಸ್ಕೊಟ್ರು. ರಾಷ್ಟ್ರಪತಿಗಳು ಅದಕ್ಕೆ ಎಲೆಕ್ಷನ್ಗೆ ಸೈನ್ ಮಾಡಿ ಎಲೆಕ್ಷನ್ ಘೋಷಣೆ ಮಾಡಿದ್ರು. ಎಲೆಕ್ಷನ್ ರಿಸಲ್ಟ್ ಬಂದಾಗ ಚುನಾವಣೆ ಘೋಷಣೆ ಆಗಿ ಇಂದಿರಾಗೆ ಹೀನಾಯ ಸೋಲಾಗಿತ್ತು. ಹೀನಾಯ ಸೋಲು ಅಂದ್ರೆ ನೀವು ಬಿಲೀವ್ ಮಾಡಲ್ಲ, ಸ್ವಲ್ಪ ಮಟ್ಟಿಗೆ ಆಕೆ ಮಾನ ಉಳಿಸಿದ್ದು ಸೌತು, ಉಳಿದಂತೆ ನಾರ್ತ್ ನಲ್ಲಿ ಆಕೆ ರೌಟ್ ಆಗಿದ್ರು. 4-6 ಸೀಟುಗಳು ಬಂದಿದ್ದಿರಬಹುದು ಅಷ್ಟೇ ನಾರ್ತ್ ನಲ್ಲಿ, ಉಳಿದಂತೆ ಸೌತ್ ನಲ್ಲಿ ಸ್ವಲ್ಪ ಮಾನ ಉಳಿಸಿದ್ರು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿದ್ದಂತ ಸಿಎಂ ಅವರುಗಳಾಗ್ಲಿ ಅಥವಾ ದಕ್ಷಿಣದಲ್ಲಿದ್ದಂತ ಸಿಎಂಗಳಾಗ್ಲಿ ಈಕೆ ಏನೇನು ಹೇಳಿದ್ರು ಅದು ಯಾವುದನ್ನು ಹಾರ್ಶ್ ಆಗಿ ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ನಾರ್ತ್ ಅಲ್ಲಿ ಎಲ್ಲರೂ ಹಾರ್ಶ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಜನ ರಿವೋಲ್ಟ್ ಮಾಡಿದ್ರು ಮತ್ತು ಎಲ್ಲ ಪ್ರತಿಪಕ್ಷಗಳು ಒಟ್ಟಾಗಿ ಇಂದಿರಾ ಗಾಂಧಿಯನ್ನು ಪೂರ್ಣ ಪ್ರಮಾಣದಲ್ಲಿ ಸೋಲಿಸಿ ಮನೆಗೆ ಕಳಿಸ್ಕೊಟ್ರು. ಇಂದಿರಾ ಹೀನಾಯ ಸೋಲಿನಿಂದಾಗಿ ಭಾರತ ಉಳಿತು. 2024ರಲ್ಲಿ ಇಂಡಿ ಅಲಯನ್ಸ್ ನ ಸೋಲಿನಿಂದಾಗಿ ಮತ್ತೊಮ್ಮೆ ಭಾರತ ಉಳಿತು ಅಂತ ನಾನು ಅತ್ಯಂತ ಶ್ರದ್ಧೆಯಿಂದ ಭಾವಿಸ್ತೀನಿ. ಮಿತ್ರರೇ, ನಾನು ಇಷ್ಟನ್ನು ನಿಮ್ ಜೊತೆ ಯಾಕೆ ಇದನ್ನು ಹಂಚ್ಕೊಂಡಿದ್ದೀನಿ ಅಂತಂದ್ರೆ, ಈ ಎಮರ್ಜೆನ್ಸಿ ಅನ್ನೋದು ನಮ್ಮ ಸಂವಿಧಾನದ ಮಾನದ ಅಪಹರಣ ಮಾಡಿರುವಂತ ಕೆಲಸ. ನಮ್ಮ ಇವತ್ತಿನ ಪೀಳಿಗೆಯವರಿಗೆ ಇದು ಗೊತ್ತಿಲ್ಲದೆ ಹೋದ್ರೆ ನಮ್ಗೆ ಇವತ್ತು ಹೇಳುವಂತ ಸುಳ್ಳುಗಳನ್ನ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಈ ಎಮರ್ಜೆನ್ಸಿಯ ಕರಾಳ ಮುಖಗಳನ್ನ, ಸಂವಿಧಾನಕ್ಕೆ ಮಾಡಿದ ಅಪಚಾರಗಳನ್ನ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಹೊಸ ಭವ್ಯ ಭಾರತದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ ಅನ್ನೋದನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕು ಅಂತ ಇಷ್ಟು ವಿಚಾರಗಳನ್ನು ಇಟ್ಟಿದ್ದೀನಿ. ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ರಿಗೂ ನಾನು ವಂದನೆಗಳನ್ನ ಸಮರ್ಪಿಸ್ತೀನಿ. ಸಂವಿಧಾನದ ಆಶಯಗಳನ್ನ ಉಳಿಸೋಣ. ಡಾಕ್ಟರ್ ಬಾಬಾ ಸಾಹೇಬರು ಯಾವ ಉದ್ದೇಶದಿಂದ ಈ ಸಂವಿಧಾನವನ್ನ ಕೊಟ್ಟರೋ ಆ ಸಂವಿಧಾನವನ್ನ ಸಮರ್ಥವಾಗಿ ಬಳಸಿಕೊಳ್ಳೋಣ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನ ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.